ಓಕೆ, ಗ್ಲಾಸ್ ಸಿಗ್ಬೋದಾ? ಓಕೆ, ಇಲ್ಲಿ ಇರೋರಲ್ಲಿ ಯಾರಾದರೂ ನನಗೆ ಒಬ್ಬರು ವಾಲಂಟಿಯರ್ ಬೇಕು. ಯಾರಾದರೂ ಬರ್ಬೋದು. ಓಕೆ, ಇವಾಗಿನ ಟಾಸ್ಕ್ ಏನಿದೆ ಅಂತಂದರೆ, ಟಾಸ್ಕ್ನ ಹೇಳೋದಕ್ಕಿಂತ ಮುಂಚೆ ಸರ್ ದಯವಿಟ್ಟು ನೀವು ಎದ್ದು ನಿಂತ್ಕೋಬೋದಾ? ಓಕೆ, ಸಾರಿ ನೀವು ಎದ್ದು ನಿಂತ್ಕೊಳ್ಳಿ. ಸರ್ ನೀವು ಹಾಗೇ ಎದ್ದು ನಿಂತೀರಿ. ಸರ್ ನೀವು ಎದ್ದು ನಿಂತೀರಿ. ಓಕೆ, ಲಾಸ್ಟಲ್ಲಿ ಇರೋರು ಯಾರಾದರೂ ಒಬ್ಬರು ವಾಲಂಟಿಯರ್ ಆಗಿ ಎದ್ದು ನಿಂತ್ಕೊಳ್ಬೋದಾ? ಯಾರಾದರೂ ಒಬ್ಬರು ಹೋಗಿ ಸರ್. ಓಕೆ, ಇವರು ಕೂಡ ಹೋದರು. ಮೇಡಮ್ ಅಲ್ಲೊಬ್ಬರು ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ, ಅವರು ಎದ್ದು ನಿಂತ್ಕೊಳ್ಳಿ ದಯವಿಟ್ಟು. ಓಕೆ, ಇವಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಕೈಯಲ್ಲಿರುವಂತಹ ಗ್ಲಾಸಲ್ಲಿ ನೀರು ಒಂದು ಸ್ವಲ್ಪನೂ ಚೆಲ್ಲಬಾರ್ದು. ಇವಾಗ ನೀವು ಇಲ್ಲಿ ಯಾರ್ಯಾರು ಎದ್ದು ನಿಂತಿದ್ದಾರೆ ಅವ್ರ ಹತ್ರ ಹೋಗಿ ಒಂದು ಶೇಕ್ ಹ್ಯಾಂಡ್ ಕೊಟ್ಟು ಅವರ ಹೆಸರು, ಅವ್ರು ಏನು ಮಾಡ್ತಾರೆ, ಜೊತೆಗೆ ಅವ್ರ ಊರು ಯಾವುದು, ಇದನ್ನು ಕೇಳ್ಕೊಂಡು ಬರಬೇಕು. ಕಂಡೀಷನ್ ಏನಂತಂದರೆ, ಈ ಗ್ಲಾಸಲ್ಲಿರುವಂಥ ನೀರು ಒಂದು ಹನಿ ಕೂಡ ಚೆಲ್ಲಬಾರ್ದು. ಗ್ಲಾಸ್ನ ಕೇವಲ ಒಂದು ಕೈಯಲ್ಲಿ ಅಷ್ಟೇ ಹಿಡ್ಕೋಬೇಕು. ನೀರು ಚೆಲ್ತಾ ಮತ್ತೆ ಯಾರ್ಯಾರ ಹೆಸರುಗಳನ್ನ ಕೇಳ್ಕೊಂಡು ಬಂದ್ರಿ ಅವ್ರ ಹೆಸರುಗಳನ್ನ ಹೇಳ್ತಾ. ಚಂದ್ರು, ಪಾಟ್ಗಳನ್ನು ತೋರಿಸಿ ಅದರಲ್ಲಿ ಯಾವ ಗಿಡ ವೇಗವಾಗಿ ಬೆಳೆಯುತ್ತೆ ಅಥವಾ ಯಾವ ಗಿಡ ಮೊದಲು ಬೆಳೆಯುತ್ತೆ ಅಂತ ಕೇಳಿದಾಗ ನಾನೇ ಆಪ್ಷನನ್ನು ಕೊಟ್ಟೆ. ಸಾಕಷ್ಟು ಜನ ಹ್ಯಾಂಡ್ ಕೂಡ ರೈಸ್ ಮಾಡಿದ್ರಿ, ಹೌದಲ್ವಾ? ಬಟ್ ನಿಜ ಏನಪ್ಪ ಅಂತಂದರೆ, ನಾವು ಯಾವ ಗಿಡಕ್ಕೆ ನೀರನ್ನು ಹಾಕ್ತೀವಿ ಆ ಗಿಡ ವೇಗವಾಗಿ ಅಥವಾ ಮೊದಲು ಬೆಳೀತಾ ಹೋಗುತ್ತೆ, ಹೌದಲ್ವಾ? ಅದೇ ರೀತಿ ನಾವು ಯಾವುದನ್ನು ಹೆಚ್ಚಾಗಿ ಫೋಕಸ್ ಮಾಡ್ತೀವಿ, ಯಾವುದ್ರ ಮೇಲೆ ಗಮನವನ್ನು ಹರಿಸ್ತೀವಿ, ಅದೇನೇ ವೇಗವಾಗಿ ಬೆಳೀತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಬಿಸ್ನೆಸ್ಸನ್ನು ನಡೆಸಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಬರ್ತಾ ಇದೆ ಅನ್ನೋದ್ರ ಮೇಲೆ ನಾವು ಹೆಚ್ಚಾಗಿ ಫೋಕಸ್ ಮಾಡ್ತಿದ್ದೀವಿ ಅಂತಂದರೆ ಪ್ರಾಬ್ಲಮ್ಸೇನೆ ಹೆಚ್ಚಾಗಿ ಬೆಳೀತಾ ಹೋಗುತ್ತೆ. ಅದ್ರ ಬದಲು ನಮ್ಮ ಈಗ ಆಲ್ರೆಡಿ ಇರುವಂತಹ ಬಿಸ್ನೆಸ್ಸನ್ನು ವೇಗವಾಗಿ ಬೆಳೆಸಬೇಕು, ಅದರ ಕ್ರೆಡಿಬಿಲಿಟಿಯನ್ನು ಹೆಚ್ಚಿಸ್ಬೇಕಂದ್ರೆ ಏನು ಮಾಡಬೇಕು, ಇದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗ್ತೀವಿ ಅಂತಂದರೆ ಅದೇನೇ ಹೆಚ್ಚಾಗಿ ಬೆಳೀತಾ ಹೋಗುತ್ತೆ. ಜೊತೆಗೆ ನಾನು ನಿಮಗೆ ಇಲ್ಲಿರೋ ಕಲರ್ಸ್ಗಳನ್ನು ಎಣಿಸಿ ಅಂತ ಹೇಳಿದಾಗ ಕಷ್ಟ ಆಯಿತು. ಅದಾದ ನಂತರ ಪಿಂಕ್ ಕಲರ್ ಎಲ್ಲಿದೆ ಅಂತ ನೋಡಿದಾಗ ನಿಮ್ಗೆ ಯಾರಿಗಾದರೂ ಜಸ್ಟ್ ನೀವು ಪಿಂಕ್ ಕಲರನ್ನು ನೋಡೋದ್ರ ಕಡೆ ಗಮನ ಹರಿಸ್ತಿದ್ರಿ, ಹೌದಲ್ವಾ? ಯೆಲ್ಲೋ ಕಲರ್ ಎಲ್ಲಿತ್ತು ಅಂತ ನೋಡಿದ್ರ ನೀವು? ಯೆಲ್ಲೋ ಕಲರ್ ಕಡೆಗೆ ಹೆಚ್ಚು ಗಮನ ವಹಿಸಿದ್ರಾ? ಇಲ್ಲ. ಯಾಕಂತಂದರೆ ನಿಮ್ಮ ಸಂಪೂರ್ಣ ಗಮನ ಎಲ್ಲಿತ್ತು? ಪಿಂಕ್ ಕಲರನ್ನು ಹುಡುಕಾಡೋದ್ರ ಕಡೆಗೆ ಇತ್ತು. ಸೊ ನಿಮ್ಮ ಬಿಸ್ನೆಸ್ಸಲ್ಲೂ ಕೂಡ ಕೇವಲ ನಿಮ್ಮ ಯಶಸ್ಸನ್ನು ಹುಡುಕ್ತಾ ನೀವು ಹೊರಟಾಗ ನಿಮಗೆ ಯಶಸ್ಸೇ ಕಾಣ್ತಾ ಹೋಗುತ್ತೆ. ಮೂರನೇದು, ನಾನು ಅವ್ರ ಕೈಯಲ್ಲಿ ಒಂದು ಗ್ಲಾಸನ್ನು ಕೊಟ್ಟು ಅವರ ಪರಿಚಯವನ್ನು ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾಗ ಇಲ್ಲಿ ಬಂದು ಅವರಿಗೆ ಸಂಪೂರ್ಣವಾಗಿ ಹೇಳೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕಪ್ಪ ಅಂತಂದರೆ ಒಬ್ಬರು ಆಲ್ರೆಡಿ ಹೇಳಿಬಿಟ್ರು, ಕೈಯಲ್ಲಿರುವಂತಹ ಗ್ಲಾಸಲ್ಲಿ ನೀರು ಎಲ್ಲಿ ಚೆಲ್ಲುತ್ತೋ ಅನ್ನೋದ್ರ ಕಡೆಗೆ ಅವರ ಗಮನ ಇತ್ತು. ಸಾಕಷ್ಟು ಸಲ ನಾವು ಏನು ಮಾಡ್ತೀವಪ್ಪ ಅಂತಂದರೆ 4 ಜನ ಏನಂತಾರೆ ಈ ಒಂದೇ ಪ್ರಶ್ನೆಗೆ ಹೆದರಿ ಸಾಕಷ್ಟು ಹಿಂದುಳಿದು ಬಿಡ್ತೀವಿ. ಮಾಡಬೇಕಾಗಿರೋ ಕೆಲಸಗಳನ್ನು ಮಾಡ್ದೇ ಹಿಂಜರಿತೀವಿ. ಇದರಿಂದ ನಾವು ಏನು ತಿಳ್ಕೊಬೇಕಪ್ಪ ಅಂತಂದರೆ, ನಮ್ಮ ಗುರಿಯ ಕಡೆಗೆ ನಮ್ಮ ಗಮನ ಇದ್ದಾಗ 4 ಜನ ಏನಂತಾರೆ, ಅವರೇನಂತಾರೆ, ಇವರೇನಂತಾರೆ ಅನ್ನೋಂಥದ್ರ ಕಡೆಗೆ ನಮ್ಮ ಗಮನ ಹೋಗೋದೇ ಇಲ್ಲ.
ಇಲ್ಲಿರೋರಿಗೆ ಎಷ್ಟು ಜನಕ್ಕೆ ಅನ್ಸತ್ತೆ ಗೆಟಿಂಗ್ ನ್ಯೂ ಕ್ಲೈಂಟ್ಸ್ ಇಸ್ ಟಫ್? ಹೊಸ ಗ್ರಾಹಕರನ್ನು ಕಂಡುಕೊಳ್ಳೋದು ಕಷ್ಟ ಅಂತ ಇಲ್ಲಿರುವಂತಹ ಎಷ್ಟು ಜನರಿಗೆ ಅನ್ಸತ್ತೆ? ಹ್ಯಾಂಡ್ ರೈಸ್ ಮಾಡಿ. ಓಕೆ, ಹಾಗಿದ್ರೆ ನಿಮಗೆಲ್ಲ ಸುಲಭ ಇದೆಯಾ ಹೊಸ ಗ್ರಾಹಕರನ್ನು ತಂದ್ಕೊಳ್ಳೋದು? ಓಕೆ, ವೆರಿ ನೈಸ್. ಹಾಗಿದ್ರೆ ನೀವು ತುಂಬ ಮುಂದುವರೆದಿದ್ದೀರಾ. ಓಕೆ, ನನಗನ್ಸುತ್ತೆ ಗ್ರೋಯಿಂಗ್ ಬಿಸ್ನೆಸ್ ಇಸ್ ಟಫ್ ಅಂತ. ಎಷ್ಟು ಜನ ನನ್ನ ಈ ಅಭಿಪ್ರಾಯದ ಜೊತೆ ಅಗ್ರಿ ಮಾಡ್ತೀರಾ? ನನಗನ್ಸುತ್ತೆ ಗ್ರೋಯಿಂಗ್ ಬಿಸ್ನೆಸ್ ಇಸ್ ಟಫ್ ಅಂತ ಈ ನನ್ನ ಅಭಿಪ್ರಾಯದ ಜೊತೆ ಎಷ್ಟು ಜನ ಅಗ್ರಿ ಮಾಡ್ತೀರಾ? ಓಕೆ, ಓನ್ಲಿ ಫ್ಯೂ ಮೆಂಬರ್ಸ್. ಇಲ್ಲಿ ಕಾಣಿಸ್ತಾ ಇರೋವಂಥವರ ಪರಿಚಯ ಸಾಕಷ್ಟು ಜನರಿಗೆ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಇವರ ಪರಿಚಯ ಎಷ್ಟು ಜನರಿಗಿದೆ? ಹ್ಯಾಂಡ್ ರೈಸ್ ಮಾಡ್ಬೋದಾ? ಓಕೆ, ವೆರಿ ನೈಸ್. ಇವರ ಹೆಸರು ಬಂದು ಅರುಣಿಮಾ ಸಿನ್ಹಾ ಅಂತ. ಇವರು ಮೂಲತಃ ಹರಿಯಾಣದವರು. ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಆಗಿರ್ತಾರೆ. ಒಂದು ದಿನ ತಮ್ಮ ಅಭ್ಯಾಸವನ್ನು ಮುಗಿಸಿ ಲೋಕಲ್ ಟ್ರೈನ್ನಲ್ಲಿ ತಮ್ಮ ಮನೆಗೆ ಹೋಗುವಾಗ ಟ್ರಾವೆಲ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಪುಡಿಗೇಡಿಗಳು ಅವರ ಕೊರಳಲ್ಲಿದ್ದಂತಹ ಚಿನ್ನದ ಸರವನ್ನು ಕದಿಯೋದಕ್ಕೋಸ್ಕರ ಮುಂದಾಗ್ತಾರೆ. ಇವರು ಆಲ್ರೆಡಿ ವಾಲಿಬಾಲ್ ಪ್ಲೇಯರ್ ಆಗಿದ್ದರಿಂದ ಜೊತೆಗೆ ಸೋಲನ್ನು ಒಪ್ಕೊಳ್ಳೋದಕ್ಕೆ ತಯಾರಿರೋದಿಲ್ಲ. ಅವರು 4 ಜನರ ಜೊತೆ ಇವರು ಒಬ್ಬರೇ ಗುದ್ದಾಡೋದಕ್ಕೆ ಮುಂದಾಗ್ತಾರೆ. ಆದ್ರೂ ಕೂಡ ಆ ಪುಡಿಗೇಡಿಗಳು ಏನಿದ್ರು ಅವರು ಸೋಲ್ದೇನೆ ಇವರನ್ನು ಹೋಗ್ತಾ ಇರೋಂಥ ಟ್ರೈನಿಂದ ಎತ್ತಿ ಆಚೆ ಬಿಸಾಕ್ತಾರೆ. ಪಕ್ಕದ ಇದರಿಂದ ಬರ್ತಾ ಇದ್ದಂತಹ ಟ್ರೈನ್ ಒಂದು ಇವರಿಗೆ ಡಿಕ್ಕಿಯನ್ನು ಹೊಡೆಯುತ್ತೆ. ಇವರು ಸಂಪೂರ್ಣವಾಗಿ ಅನ್ಕಾನ್ಷಿಯಸ್ ಆಗಿ ಅಲ್ಲೇ ಬಿದ್ದು ಹೋಗ್ತಾರೆ. ಒಂದಷ್ಟು ಸಮಯದ ನಂತರ ಎಚ್ಚರ ಮಾಡಿಕೊಂಡು ಎದ್ದೇಳೋದಕ್ಕೆ ಟ್ರೈ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಅವರ ಒಂದು ಕಾಲು ಸಂಪೂರ್ಣವಾಗಿ ಮುರಿದು ಬಿದ್ದಿರುತ್ತೆ. ಸಹಾಯಕ್ಕೋಸ್ಕರ ಸಾಕಷ್ಟು ಅರ್ಚಾಡ್ತಾರೆ, ಕಿರ್ಚಾಡ್ತಾರೆ, ಆದರೆ ಯಾರೂ ಕೂಡ ಸಹಾಯಕ್ಕೆ ಮುಂದಾಗೋದೇ ಇಲ್ಲ. ಯಾಕಂತಂದರೆ ಇವರಿದ್ದಿದ್ದು 2 ಸ್ಟೇಷನ್ಗಳ ಮಧ್ಯೆ, ಜೊತೆಗೆ ಆಗಾಗಲೇ ಕತ್ಲೆ ಆಗೋಗಿತ್ತು. ನೋವನ್ನು ತಿಂತಾನೆ, ಜೊತೆಗೆ ಸಾಕಷ್ಟು ರಕ್ತ ಹೋಗಿದ್ರಿಂದ ಅಲ್ಲೇ ಅನ್ಕಾನ್ಷಿಯಸ್ ಆಗ್ತಾರೆ. ಜೊತೆಗೆ ಮುರಿದು ಬಿದ್ದಿದ್ದಂತಹ ಕಾಲನ್ನು ರೈಲ್ವೆ ಟ್ರ್ಯಾಕ್ ಮೇಲೆ ಇದ್ದಂತಹ ಇಲಿಗಳು ತಿನ್ನೋದಕ್ಕೆ ಶುರು ಮಾಡುತ್ತೆ. ಬೆಳಿಗ್ಗೆ ಆಗಿ ಕಣ್ಬಿಟ್ಟು ನೋಡಿದಾಗ ಯಾವುದೋ ಒಂದು ಸರ್ಕಾರಿ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರ್ತಾರೆ. ರೈಲ್ವೆ ಟ್ರ್ಯಾಕನ್ನು ಕ್ಲೀನ್ ಮಾಡೋದಕ್ಕೆ ಬಂದಂತಹ ಯಾರೋ ಒಬ್ಬ ವ್ಯಕ್ತಿ ನೋಡಿ ಅವರನ್ನು ಹಾಸ್ಪಿಟಲ್ಗೆ ಸೇರಿಸಿರ್ತಾರೆ. ಡಾಕ್ಟರ್ ಬಂದವರಿಗೆ ಹೇಳ್ತಾರೆ, ಇವಾಗ ಸದ್ಯಕ್ಕೆ ನಿಮ್ಮ ಕಾಲನ್ನು ತೆಗಿಬೇಕಾಗಿದೆ. ಕಾಲನ್ನು ತೆಗಿಲಿಲ್ಲ ಅಂತಂದರೆ ನಿಮ್ಮ ಜೀವಕ್ಕೇನೆ ಹಾನಿ ಆಗುತ್ತೆ. ಆದರೆ ಏನಪ್ಪ ಅಂತಂದರೆ ಒಂದು ಪ್ರಾಬ್ಲಮ್ ಇದೆ. ನಮ್ಮ ಬಳಿ ನಿಮ್ಮ ಕಾಲನ್ನು ಆಪ್ರೇಷನ್ ಮಾಡೋದಕ್ಕೆ ಬೇಕಾದಂಥ ಅನಸ್ತೇಶಿಯಾ ಇಲ್ಲ. ಇದರಿಂದ ನಿಮಗೆ ಮತ್ತಷ್ಟು ನೋವಾಗ್ಬೋದು ಅಂತ. ಅದಕ್ಕೆ ಅರುಣಿಮಾ ಸಿನ್ಹಾ ಅವರು ಒಂದು ದಿಟ್ಟ ಉತ್ತರವನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ, ರಾತ್ರಿ ಪೂರ ಇಲಿಗಳು ನನ್ನ ಜೀವವನ್ನು ತೆಗೆಯೋದಕ್ಕೋಸ್ಕರ ನನ್ನ ಕಾಲುಗಳನ್ನು ಕಚ್ಚಿ ತಿಂತಾ ಇದ್ವು. ಇವಾಗ ನೀವು ನನ್ನ ಜೀವವನ್ನು ಉಳಿಸೋದಕ್ಕೋಸ್ಕರ ನನ್ನ ಕಾಲನ್ನು ತೆಗಿತೀನಿ ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ತೆಗೀರಿ ಅಂತ ಹೇಳಿ ಆ ನೋವನ್ನು ಕೂಡ ಅವರು ಸಹಿಸ್ಕೋತಾರೆ. ಅದಾದ ನಂತರ ಮತ್ತೆ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ. 3 ದಿನಗಳ ನಂತರ ಎಚ್ಚರ ಆಗ್ತಾರೆ, ಜೊತೆಗೆ ಡಿಸ್ಚಾರ್ಜ್ ಕೂಡ ಮಾಡ್ತಾರೆ. ಸಾಕಷ್ಟು ಇಷ್ಟೊತ್ತಿಗಾಗಲೇ ಈ ಸುದ್ದಿ ಹರಿಯಾಣದ ತುಂಬ ಹರಿದಾಡ್ತಾ ಇರುತ್ತೆ. ಸಾಕಷ್ಟು ಜನ ಪ್ರೆಸ್ ರಿಪೋರ್ಟರ್ಸ್ಗಳು ಬಂದು ಇವರನ್ನು ಮಾತಾಡ್ಸೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ನಿಮ್ಮ ಜೀವನನೇ ಮುಗೀತು ಅಂತ ಅನಿಸುತ್ತೆ. ಯಾಕಂತಂದರೆ ನಿಮ್ಮ ಆಟಕ್ಕೆ ಮುಖ್ಯವಾಗಿ ಬೇಕಾಗಿದ್ದಂತಹ ನಿಮ್ಮ ಕಾಲನ್ನೇ ಕಳ್ಕೊಂಡಿದ್ದೀರಾ, ಮುಂದೇನು ಮಾಡ್ತೀರಾ ಅನ್ನೋಂಥ ಸಾಕಷ್ಟು ಪ್ರಶ್ನೆಗಳನ್ನು ಮುಂದಿಡ್ತಾರೆ. ಅಂಥ ಸಂದರ್ಭದಲ್ಲಿ ಅರುಣಿಮಾ ಸಿನ್ಹಾ ಅವರು ಧೃತಿಗೆಡೋದಿಲ್ಲ, ಬದಲಾಗಿ ದಿಟ್ಟ ಉತ್ತರವನ್ನು ಕೊಡ್ತಾರೆ. ನಾನು ಮೌಂಟ್ ಎವರೆಸ್ಟನ್ನು ಏರ್ತೀನಿ ಅಂತ ಹೇಳ್ತಾರೆ. ಅಲ್ಲಿದ್ದವ್ರು ಎಲ್ಲರೂ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಹೊರಟಂಥ ಅರುಣಿಮಾ ಸಿನ್ಹಾ ಏನು ಮಾಡ್ತಾರಪ್ಪ ಅಂತಂದರೆ, ಡೈರೆಕ್ಟಾಗಿ ಕಾರನ್ನು ಮನೆಗಲ್ಲ ಬಚೇಂದ್ರಿ ಪಾಲ್ ಅವರ ಆಫೀಸ್ ಕಡೆಗೆ ತಿರುಗಿಸು ಅಂತ ಹೇಳ್ತಾರೆ. ಬಚೇಂದ್ರಿ ಪಾಲ್ ಅಂತೂ ಎಲ್ರಿಗೂ ಗೊತ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಮೌಂಟ್ ಎವರೆಸ್ಟನ್ನು ಏರಿದಂತಹ ಭಾರತದ ಮೊಟ್ಟ ಮೊದಲ ಮಹಿಳೆ. ಆ ಸಂದರ್ಭದಲ್ಲಿ ಅವರು ಸಾಕಷ್ಟು ಜನ ಪರ್ವತಾರೋಹಿಗಳಿಗೆ ಟ್ರೈನಿಂಗನ್ನು ಕೊಡ್ತಾ ಇರ್ತಾರೆ. ಸೊ ಈ ಸುದ್ದಿ ಏನಾಗ್ತಾ ಇರುತ್ತೆ, ಅದು ಲೈವ್ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಇದನ್ನು ಆಫೀಸಲ್ಲಿ ಕೂತು ಬಚೇಂದ್ರಿ ಪಾಲ್ ಕೂಡ ನೋಡ್ತಾ ಇರ್ತಾರೆ. ಅವರ ಆಫೀಸ್ ಮುಂದೆ ಇಳಿದಂತಹ ಅರುಣಿಮಾ ಸಿನ್ಹಾ ಯಾರ ಸಹಾಯನೂ ಇಲ್ಲದೇನೆ ತನ್ನ ಕಾರಿಂದ ಬಚೇಂದ್ರಿ ಪಾಲ್ ಅವರ ಕೇಬಿನ್ವರೆಗೂ ನಡ್ಕೊಂಡು ಹೋಗ್ತಾರೆ. ಗಾಯ ಇನ್ನೂ ಹಸಿಯಾಗಿದೆ, ಆರ್ಟಿಫಿಷಿಯಲ್ ಲೆಗ್ಗನ್ನು ಆ್ಯಡ್ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ನೋವಾಗ್ತಾ ಇದೆ, ಮತ್ತು ರಕ್ತಸ್ರಾವ ಆಗೋದಕ್ಕೆ ಶುರುವಾಗಿದೆ. ಇದೆಲ್ಲದನ್ನು ನೋಡಿದಂತಹ ಬಚೇಂದ್ರಿ ಪಾಲ್ ಒಂದು ಕ್ಷಣ ಅಚ್ಚರಿಗೊಳಗಾಗ್ತಾರೆ. ಅವರನ್ನು ಮೊದಲು ನಿಂದ್ರಿಸಿ ಒಂದು ಚೇರನ್ನು ಹಾಕಿ ಕೂರಿಸಿ ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂತಂದರೆ, ನೀನು ಆಲ್ರೆಡಿ ಮೌಂಟ್ ಎವರೆಸ್ಟನ್ನು ಏರಿ ಆಗಿದೆ, ಆದರೆ ಈ ಜಗತ್ತಿಗೆ ಒಂದು ದಿನಾಂಕ ಗೊತ್ತಾಗಬೇಕಾಗಿದೆ ಅಷ್ಟೇ ಅಂತ.
ಇದಲ್ಲದೆ ಜಗತ್ತಿನಲ್ಲಿರುವಂತಹ ಸಾಕಷ್ಟು ಎತ್ತರದ ಶಿಖರಗಳನ್ನು ಪರ್ವತಗಳನ್ನು ಏರಿ ಅರುಣಿಮಾ ಸಿನ್ಹಾ ಅವರು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ನಾನು ಈ ಕಥೆಯನ್ನು ಹೇಳಿದ್ದಕ್ಕೂ ಅಥವಾ ನಾನು ಹಿಂದೆ ಹೇಳಿದಂತಹ ಪ್ರಶ್ನೆಗೂ ಏನು ಸಂಬಂಧ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ನಾವು ಸಾಕಷ್ಟು ಜನ, ನನಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನರದು ಸಣ್ಣ ಪುಟ್ಟ ಬಿಸ್ನೆಸ್ ಇದೆ ಅಥವಾ ಎಷ್ಟು ಜನರದು ದೊಡ್ಡ ಬಿಸ್ನೆಸ್ ಇದೆ ಅಂತ. ಬಟ್ ಬಿಸ್ನೆಸ್ ಅಂತ ಬಂದಾಗ ಏನಾಗುತ್ತಪ್ಪ ಅಂತಂದರೆ ಸಾಕಷ್ಟು ಜನ ಎಲ್ಲೋ ನಾವು ಶುರು ಮಾಡ್ತಾ ಇದ್ದೀವಿ, ಏನೋ ಒಂದಷ್ಟು ಹರ್ಡಲ್ಸ್ಗಳು ಬರ್ತಾ ಇದೆ, ಏನೋ ಒಂದಷ್ಟು ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ ಅಂತಂದಾಗ ಸಾಕಷ್ಟು ಜನ ಮುಂದೆ ಹೋಗೋದಕ್ಕೆ ಹೆದರ್ತಾರೆ, ತುಂಬ ಹಿಂದೆನೇ ಸೋಲೊಪ್ಕೊಂಡ್ಬಿಡ್ತಾರೆ. ನಾನು ಈ ಕಥೆಯನ್ನು ಹೇಳೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಕೇವಲ ಅವರು ಒಂದು ಕಾಲನ್ನು ಇಟ್ಕೊಂಡು ಒಂದು ದೊಡ್ಡ ಶಿಖರವನ್ನೇ ಏರ್ತಾರೆ. ಹಾಗಿರಬೇಕಾದ್ರೆ ನಾವೆಲ್ಲ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ಶುರು ಮಾಡಿರ್ತೀವಿ ಅಥವಾ ದೊಡ್ಡ ಬಿಸ್ನೆಸ್ಸನ್ನು ಶುರು ಮಾಡಿರ್ತೀವಿ. ಪ್ರಾಬ್ಲಮ್ ಏನೋ ಬರ್ತಾ ಇದೆ ಅಂತಂದರೆ ಖಂಡಿತವಾಗಿಯೂ ಪ್ರಾಬ್ಲಮ್ ಇದೆ ಅಂತಂದಾಗ ಅದಕ್ಕೆ ಸೊಲ್ಯೂಷನ್ ಕೂಡ ಇರುತ್ತೆ. ನಾವು ಯಾವಾಗಲೂ ಧೃತಿಗೆಡಬಾರ್ದು, ದಿಟ್ಟವಾಗಿ ಹೋರಾಡಬೇಕು ಅನ್ನೋವಂಥದ್ದನ್ನು ಇಲ್ಲಿಂದ ತಿಳ್ಕೊಳ್ತಾ ಹೋಗ್ತೀವಿ. ಆನ್ಲೈನಲ್ಲಿ ನಮ್ಮ ಬ್ರ್ಯಾಂಡನ್ನು ಬಿಲ್ಡ್ ಮಾಡುವಂಥದ್ದು ತುಂಬಾ ಈಸಿ ಇದೆ. ಅದು ಹೇಗೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ನಾವು ಹೀಗೆ ಇನ್ಸ್ಟಾಗ್ರಾಮನ್ನು ಸ್ಕ್ರಾಲ್ ಮಾಡ್ತಿರುವಂಥ ಸಂದರ್ಭದಲ್ಲಿ ರಾಕೇಶ್ ಫೋಟೋಪಿಡಿಯೋ ಅನ್ನುವಂಥ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕಾಣಿಸುತ್ತೆ. ಇವರೇನಪ್ಪ ಅಂತಂದರೆ ಸ್ಟ್ರೀಟ್ ಫೋಟೋಗ್ರಾಫಿಯನ್ನು ಮಾಡ್ತಾರೆ. ಯಾರೋ ಸ್ಟ್ರೀಟಲ್ಲಿ ಹೋಗ್ತಾ ಇರೋವಂಥವ್ರು ಯಾರೋ ಚೆನ್ನಾಗಿ ಕಾಣಿಸಿದ್ರು ಅಂತಂದರೆ ಅವರ ಪರ್ಮಿಷನನ್ನು ತೊಗೊಂಡು ಒಂದಷ್ಟು ಫೋಟೋಸನ್ನು ಶೂಟ್ ಮಾಡಿ ಹೀಗೆ ಪೋಸ್ಟ್ ಮಾಡ್ತಾರೆ. ನೀವಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಂದು ಪೋಸ್ಟ್ ಕೂಡ ಮಿಲಿಯನ್ಸ್ ಗಟ್ಟಲೆ ವ್ಯೂಸನ್ನು ಪಡ್ಕೊಂಡಿರುತ್ತೆ. ಇದ್ಯಾವುದೋ ಒಂದು ಬೇರೆ ಉದಾಹರಣೆ. ಇವಾಗ ನಾನು ನನ್ನದೇ ಉದಾಹರಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ನಂದೇನಪ್ಪ ಅಂತಂದರೆ ನಾನು ಡಿಜಿಟಲ್ ಮಾರ್ಕೆಟಿಂಗಿಗೆ ಬರಬೇಕು ಅನ್ನೋಂಥ ಇಂಟೆನ್ಷನ್ನೇ ಇದ್ದಿದ್ದಿಲ್ಲ. ನನ್ನ ಏಮ್ಸ್, ನನ್ನ ಗುರಿ ಕಂಪ್ಲೀಟ್ಲಿ ಬೇರೆ ಆಗಿತ್ತು. ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಯೂಶ್ವಲಿ ಯಾರನ್ನೇ ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತೀವಿ ಅಂತ ಹೋದಾಗ ಅಲ್ಲಿ ಮೋಟಿವೇಶನ್ಸ್ ಅಂತ ಬಂದಾಗ ಏನು ಹೇಳ್ತಾರಪ್ಪ ಅಂತಂದರೆ, ನಾವು ಓದಬೇಕಾದಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾಯಿಂದ ದೂರ ಇರಬೇಕು, ನಾವು ಸೋಷಿಯಲ್ ಮೀಡಿಯಾಯಿಂದ ದೂರ ಇದ್ದಾಗ ಮಾತ್ರ ನಾವೇನಾದರೂ ಅಚೀವ್ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇರುತ್ತೆ. ಸೊ ಹಾಗಾಗಿ ನನ್ನ ಹತ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೂಡ ಇರಲಿಲ್ಲ, ಫೇಸ್ಬುಕ್ಕು ಕೂಡ ಲಾಗಿನ್ ಆಗಿರಲಿಲ್ಲ. ನಾನು ಯಾವಾಗ ಲರ್ನರ್ಸ್ ಜೋನ್ಸಲ್ಲಿ ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿಬೇಕಂತ ಅಂದ್ಕೊಂಡೆ ಆವಾಗ ನನ್ನ ಪ್ರೊಫೈಲ್ಗೆ ಲಾಗಿನ್ ಮಾಡಿದ್ದು. ಅಲ್ಲಿವರೆಗೂ ನನ್ನ ಹತ್ರ ಅಕೌಂಟ್ ಕೂಡ ಇರಲಿಲ್ಲ. ಸೊ ನನಗೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ ನನಗೂ ಸಾಕಷ್ಟು ಜನ ಫಾಲೋವರ್ಸ್ ಇರಬೇಕು, ನಾನು ಏನಾದರೂ ಮೆಸೇಜ್ ಕೊಡಬೇಕು ಅನ್ನೋಂಥದ್ದಿತ್ತು. ಬಟ್ ನನ್ನ ಮೈಂಡ್ಸೆಟ್ ಏನಿತ್ತಪ್ಪ ಅಂತಂದರೆ, ಜನಕ್ಕೆ ನಾವು ಏನೋ ಒಂದು ಒಳ್ಳೆಯ ಮೆಸೇಜನ್ನು ಕೊಡ್ತೀವಿ, ಏನಾದರೂ ಕಲಿಸ್ತೀವಿ, ಯಾವುದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನು ಕೊಡ್ತೀವಿ ಅಂತಂದರೆ ಅದನ್ನು ನೋಡೋದಕ್ಕಾಗಲಿ ಅದನ್ನು ಕೇಳೋದಕ್ಕಾಗಲಿ ಸಮಯ ಇರಲ್ಲ. ಜನ ಯಾವುದಕ್ಕೆ ಪ್ರೋತ್ಸಾಹ ಮಾಡ್ತಾರಪ್ಪ ಅಂತಂದರೆ, ಯಾರೋ ಮಾಡಿದಂತಹ ಒಂದು ಡ್ಯಾನ್ಸನ್ನು ನಾವು, ಯಾರೋ ಮಾಡಿರುವಂತಹ ಹಾಡಿಗೆ ಸ್ಟೆಪ್ ಹಾಕ್ತೀವಿ, ಯಾರೋ ಒಂದು ಮಾಡಿರುವಂತಹ ಡೈಲಾಗ್ ಏನಿದೆ ಅದಕ್ಕೆ ಲಿಪ್ ಸಿಂಕ್ ಮಾಡ್ತೀವಿ, ಇಂಥವಕ್ಕೇ ಹೆಚ್ಚಿನ ಲೈಕ್ಸ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು ಬರುತ್ತೆ. ನನ್ನ ಮೈಂಡ್ಸೆಟ್ ಕೂಡ ಹಾಗೆ. ನಾನು ಓಕೆ ಸರ್, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ನೀನು ಮಾಡೋದಕ್ಕೆ ಶುರು ಮಾಡು ಅಂತ ಹೇಳಿದಾಗ ನನ್ನ ತಲೆಯಲ್ಲಿ ಅದೇ ಇತ್ತು, ನಮ್ಮ ಮಾತನ್ನು ಯಾರು ಕೇಳ್ತಾರೆ? ಯಾಕಂದರೆ ನಾವು ಏನನ್ನಾದರೂ ಮಾಡ್ತೀವಿ ಅಂತ ಹೊರಟಾಗ ಹೊಸದು ಏನೂ ಇಲ್ಲ, ಆಲ್ರೆಡಿ ಎಲ್ಲದನ್ನು ಮಾಡಿ ಮುಗಿಸಾಗಿದೆ, ಹೌದಲ್ವಾ? ಸೊ ಹಾಗಿದ್ದಾಗಲೇ ನಾನು ಕೂಡ ಅನುಮಾನ ಇಟ್ಕೊಂಡೇ ಶುರು ಮಾಡಿದೆ. ನಾನು ಇದನ್ನು ಶುರು ಮಾಡಿ ಜಸ್ಟ್ 3 ಮಂತ್ಸ್ ಆಯಿತು. ನೀವು ಅಲ್ಲಿ ರಿಸಲ್ಟನ್ನು ನೋಡ್ತಾ ಇರ್ಬೋದು. ಇವಾಗ ಆಲ್ರೆಡಿ 4000 ಫಾಲೋವರ್ಸ್ ಇದ್ದಾರೆ ನನ್ನ ಅಕೌಂಟಲ್ಲಿ. ಓಕೆ, ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ 4000 ಫಾಲೋವರ್ಸ್ ಇದ್ದಾರೆ. ಇದರಿಂದ ಏನು ಉಪಯೋಗ? ನಾವು ಆನ್ಲೈನಲ್ಲಿ ನಮ್ಮ ಕ್ರೆಡಿಬಿಲಿಟಿಯನ್ನು ಯಾಕೆ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋಂಥ ಒಂದು ಪ್ರಶ್ನೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತಿನ ಡೇಟಲ್ಲಿ ನನ್ನ ಫಾಲೋವರ್ಸ್ 4000 ಜನ ಇದ್ದಾರೆ. ನಾನು ಯಾವುದೋ ಒಂದು ಪ್ರಾಡಕ್ಟನ್ನು ಅಥವಾ ಏನಾದರೂ ಒಂದು ಸರ್ವಿಸನ್ನು ಪಿಚ್ ಮಾಡ್ತೀನಿ ನನ್ನ ಪ್ರೊಫೈಲ್ ಮೇಲೆ. ನೀವಲ್ಲಿ ಇನ್ಸೈಡ್ ಕೂಡ ನೋಡ್ಬೋದು, ಒಂದಷ್ಟು ವಿಡಿಯೋಗಳು 50,000 ಜನರನ್ನ, ಹೆಚ್ಚಿನ ಜನರಿಗೆ ರೀಚ್ ಆಗ್ತಾ ಇದೆ. ಓಕೆನಾ? ನಾನು ಯಾವುದೋ ಒಂದು ಪ್ರಾಡಕ್ಟನ್ನು ಅಥವಾ ಯಾವುದೋ ಒಂದು ಸರ್ವಿಸನ್ನು ಪಿಚ್ ಮಾಡಿದೆ. ನನ್ನ ಪ್ರೊಫೈಲಲ್ಲಿರುವಂತಹ ಕೇವಲ 1% ಜನ ಮಾತ್ರ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಮುಂದಾದರು ಅಂತಂದರೆ 40 ಜನ ಮುಂದೆ ಬರ್ತಾರೆ. ಓಕೆನಾ? ಜಸ್ಟ್ ಒಂದು ಪೋಸ್ಟಿಂದ, ಜಸ್ಟ್ ಒಂದು ಸರ್ವಿಸನ್ನು ನಾವು ಪ್ರಮೋಟ್ ಮಾಡೋದ್ರಿಂದ 40 ಜನ ಹೊಸ ಗ್ರಾಹಕರು ನಮಗೆ ಸಿಗ್ತಾರೆ ಅಂತಂದರೆ ಅದು ಸಣ್ಣ ವಿಚಾರ ಅಂತ ನಿಮ್ಗೆ ಅನ್ಸುತ್ತಾ? ಹೇಳಿ, ಸಣ್ಣ ವಿಚಾರ ಅಂತ ನಿಮ್ಗೆ ಅನ್ಸುತ್ತಾ? ಓಕೆ, ಇವಾಗ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ,
ನಿಮ್ಮ ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಜನರದ್ದು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ನಿಮ್ಮ ಪ್ರೊಫೈಲ್ ಇದೆ, ನಿಮ್ಮ ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರೊಫೈಲ್ ಮೇಲೆ ನೀವು ಕೆಲಸನ ಮಾಡೋದಕ್ಕೆ ಆಲ್ರೆಡಿ ಶುರು ಮಾಡಿದ್ದೀರಾ? ಓಕೆ, ವೆರಿ ನೈಸ್. ಓಕೆ, ಇತ್ತೀಚಿನ ದಿನಗಳಲ್ಲಿ ನೀವು ಯಾರ ಹತ್ರನೇ ಹೋಗಿ ಕೇಳಿ ಏನೋ ಒಂದು ಕೆಲಸ ಆಗಬೇಕು, ಏನೋ ಒಂದು ಮಾಡಬೇಕು ಅಂತ, ಪಟ್ಟಂತ ಬರೋ ಉತ್ತರ ಯಾವುದಪ್ಪ ಅಂತಂದರೆ ನನ್ನ ಹತ್ರ ಟೈಮ್ ಇಲ್ಲ. ಇಲ್ಲೂ ಎಷ್ಟು ಜನಕ್ಕೆ ಅನ್ಸುತ್ತೆ ಐ ಡೋಂಟ್ ಹ್ಯಾವ್ ಟೈಮ್ ಅಂತ, ನನ್ನ ಹತ್ರ ಸಮಯ ಇಲ್ಲ. ಯಾಕಂದರೆ ನೀವು ಆಲ್ರೆಡಿ ಬಿಸ್ನೆಸ್ ಓನರ್ಸ್ ಇದ್ದೀರಾ, ಸಾಕಷ್ಟು ಕೆಲಸಗಳಿರುತ್ತೆ ನಿಮಗೆ ಮಾಡೋದಕ್ಕೆ. ಎಷ್ಟು ಜನರಿಗೆ ಅನ್ಸುತ್ತೆ ನನ್ನ ಹತ್ರ ಸಮಯ ಇಲ್ಲ ಅಂತ? ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ನನ್ನ ಹತ್ರ ಸಮಯ ಇಲ್ಲ ಅಂತ ಎಷ್ಟು ಜನರಿಗೆ ಅನ್ಸುತ್ತೆ? ಓಕೆ, ಹ್ಯಾಂಡ್ ರೈಸ್ ಯಾರು ಮಾಡಿಲ್ಲ ಅವರೆಲ್ಲ ಅರ್ಧ ಕೆಲಸ ಮಾಡ್ತಿದ್ದಾರೆ ಅಂತ ಹಾಗಾದರೆ. ಓಕೆ, ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ ಇದೆ ಅಲ್ವಾ? ಓಕೆ, ಇವಾಗ ನಿಮ್ಮ ಸ್ಮಾರ್ಟ್ ಫೋನಲ್ಲಿ ಸೆಟ್ಟಿಂಗನ್ನು ಓಪನ್ ಮಾಡಿ. ಓಕೆ, ಸೆಟ್ಟಿಂಗನ್ನು ಓಪನ್ ಮಾಡಿದ ನಂತರ ಸರ್ಚ್ ಬಾರಲ್ಲಿ ಹೋಗಿ ವೆಲ್ ಬೀಯಿಂಗ್ ಅಂತ ಸರ್ಚ್ ಮಾಡಿ. ವೆಲ್ ಬೀಯಿಂಗ್ ಅಂತ ಸರ್ಚ್ ಮಾಡಿದ ನಂತರ ಡಿಜಿಟಲ್ ವೆಲ್ ಬೀಯಿಂಗ್ ಅನ್ನೋಂಥದ್ದು ಓಪನ್ ಆಗುತ್ತೆ. ಡಿಜಿಟಲ್ ವೆಲ್ ಬೀಯಿಂಗ್ ಮೇಲೆ ಕ್ಲಿಕ್ ಮಾಡಿ. ಡಿಜಿಟಲ್ ವೆಲ್ ಬೀಯಿಂಗ್, ಜಸ್ಟ್ ನೀವು ವೆಲ್ ಬೀಯಿಂಗ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಡಿಜಿಟಲ್ ವೆಲ್ ಬೀಯಿಂಗ್ ಅಂತ ಶೋ ಆಗುತ್ತೆ. ಆ ಡಿಜಿಟಲ್ ವೆಲ್ ಬೀಯಿಂಗ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಇವತ್ತಿನ ದಿನ ನೀವು ಎಷ್ಟು ಮೊಬೈಲನ್ನು ಯೂಸ್ ಮಾಡಿದಿರಾ ಅನ್ನೋಂಥದ್ದು ಗೊತ್ತಾಗುತ್ತೆ. ಒಂದು ರಿಕ್ವೆಸ್ಟ್ ಏನಂತಂದರೆ ಇವತ್ತಿನ ದಿನದ ಯಾವುದನ್ನು ನೋಡಬೇಡಿ, ಯಾಕಂತಂದರೆ ಬೆಳಿಗ್ಗೆಯಿಂದ ಇಲ್ಲೇ ಬ್ಯುಸಿ ಆಗಿದ್ದೀರಾ ಅಂತ ಗೊತ್ತಿದೆ. ಸೊ ನೆನ್ನೆದು ಮೊನ್ನೆದು ಹೀಗೆ ಒಂದು 4 ದಿನದ ಹಿಂದೆ ಬನ್ನಿ. ಜಸ್ಟ್ ಸ್ವೈಪ್ ಮಾಡಿದ್ರಿ ಅಂತಂದರೆ ಹಿಂದೆ ಹೋಗುತ್ತೆ. ಓಕೆನಾ? ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಿರ್ಬೋದು ನಿಮ್ಮ ಮೊಬೈಲ್ ಫೋನನ್ನು ನೀವು ಎಷ್ಟು ಸಮಯದವರೆಗೆ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಅದರಲ್ಲೂ ಎಲ್ಲಿ? ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಯಾರೋ ಮಾಡಿರೋ ರೀಲ್ಸ್ಗಳನ್ನು ಸ್ಕ್ರೋಲ್ ಮಾಡೋದ್ರ ಮೂಲಕ, ಶೇರ್ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ. ಅದನ್ನು ಬಿಟ್ಟು ನಮ್ಮ ಮೊಬೈಲ್ಗಳನ್ನು ಬಳಸ್ಕೊಂಡು ನಮಗೆ ಉಪಯುಕ್ತ ಆಗುವಂಥದ್ದನ್ನು ನಾವು ಖಂಡಿತವಾಗಿಯೂ ಏನನ್ನ ಮಾಡಿರೋದಿಲ್ಲ, ಹೌದಲ್ವಾ? ಎಷ್ಟು ಜನರಿಗೆ ಸಿಕ್ತು ನೀವು ಆ್ಯನ್ ಆನ್ ಆ್ಯಾವ್ರೇಜ್ ಎಷ್ಟು ಸಮಯ ಮೊಬೈಲಲ್ಲಿ ಕಳೀತಾ ಇದ್ದೀರಾ ಅಂತ? ಓಕೆ, ಟೈಮ್ ಹೇಳ್ತೀರಾ? ಟೈಮ್ 5 hours, 6 hours, 1 hour, 3 hours. ಓಕೆ, ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಬೆಳಗ್ಗೆಯಿಂದ ಇಲ್ಲಿದ್ದೀರಾ, ಆದರೂ ಎಷ್ಟು ಯೂಸ್ ಮಾಡಿದ್ದೀರಾ? ಮೇಡಮ್ ನೀವು ಗಾಬರಿ ಆದ್ರಲ್ಲ, ನಾನು ಇವತ್ತು 3.5 hour. ಅವ್ರು ಕೇಳಿದ್ರು, ನಾನು 3.5 hour ಯೂಸ್ ಮಾಡಿದ್ನ ಬೆಳಗ್ಗೆ. ಅಂದರೆ ಸಾರಿ ಮೇಡಮ್, ಎಲ್ಲರೂ ತಪ್ಪು ತಿಳ್ಕೊತಾರೆ ಇವಾಗ, ಇಲ್ಲಿ ಕೂತ್ಕೊಂಡು ಅದನ್ನು ಮಾಡಿದ್ರ ಅಂತ. ಓಕೆ, ಆ್ಯನ್ ಆನ್ ಆವ್ರೇಜ್ ನೀವು ಯಾರನ್ನೇ ತಗೊಳ್ಳಿ, ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ 3 ರಿಂದ 3.5 ಗಂಟೆ ಸಮಯವನ್ನು ಮೊಬೈಲ್ನಲ್ಲಿ ಕಳೀತಾ ಹೋಗ್ತಾನೆ. ಓಕೆನಾ? ಅದೇ ಒಂದು ಸಮಯವನ್ನು ಕೇವಲ ನೀವು ನಿಮ್ಮ ಬಿಸ್ನೆಸ್ಸನ್ನು ಆನ್ಲೈನಿಗೆ ತರೋದಕ್ಕೆ, ನಿಮ್ಮ ಬಿಸ್ನೆಸ್ಸನ್ನು ಆನ್ಲೈನಲ್ಲಿ ತಂದು ಅದರ ಕ್ರೆಡಿಬಿಲಿಟಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಕೇವಲ 1 ಗಂಟೆ ಸಮಯವನ್ನು ಬಳಸಿದ್ರೆ ಸಾಕಾಗತ್ತೆ. ಇದಷ್ಟೇ ಅಲ್ಲದೆ ನಾವು ನಮ್ಮ ಮೊಬೈಲ್ ಫೋನ್ಗಳನ್ನು ಕೇವಲ ಯಾವುದಕ್ಕಾಗಿ ಬಳಸ್ತಾ ಇರ್ತೀವಪ್ಪ ಅಂತಂದರೆ ಹೆಚ್ಚು ಕೇವಲ ನಮ್ಮ ಮನೋರಂಜನೆಗಾಗಿಯೇ ಬಳಸ್ಕೊತಿರ್ತೀವಿ. ಆಲ್ರೆಡಿ ಗೊತ್ತೇ ಇದೆ ಮೊಬೈಲಿಂದ ನಮಗೆ ಎಷ್ಟು ಉಪಯೋಗ ಇದೆಯೋ ಅದಕ್ಕಿಂತ ಹೆಚ್ಚಿನ ಅನಾನುಕೂಲಗಳು ಕೂಡ ಇದೆ. ನಾವು ಅದನ್ನು ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಇಲ್ಲಿ ಕೇವಲ ಬಿಸ್ನೆಸ್ ಓನರ್ಸ್ಗಳು ಮಾತ್ರ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ಸಾಕಷ್ಟು ಜನ ಪಾಲಕರಿದ್ದೀರಿ, ಪೋಷಕರಿದ್ದೀರಿ, ಹೌದಲ್ವಾ? ಇವತ್ತಿನ ಡೇಟಲ್ಲಿ ಅದರಲ್ಲೂ ಕೂಡ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಮಕ್ಕಳಿಗೆ ಹೋಮ್ವರ್ಕ್ ಆಗಲಿ, ಅಸೈನ್ಮೆಂಟ್ಸ್ಗಳಾಗಲಿ, ಮತ್ತು ಏನಾದರೂ ಆ್ಯಕ್ಟಿವಿಟೀಸ್ ಆಗಲಿ ಪ್ರತಿಯೊಂದನ್ನು ಮೊಬೈಲಲ್ಲೇ ಕಳಿಸಿದ್ದೀವಿ, ನೋಡ್ಕೊಳ್ಳಿ. ಹೀಗಾಗಿ ಮೊಬೈಲನ್ನು ಪಾಲಕರು ತಮ್ಮ ಕೆಲಸ ಇದೆ ಅಂತ ಹೇಳಿ ಮೊಬೈಲನ್ನು ಮಕ್ಕಳ ಕೈಯಲ್ಲಿ ಕೊಟ್ಟು ಬಿಟ್ಬಿಡ್ತಾರೆ. ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಮೊಬೈಲನ್ನು ನೋಡುವಂಥದ್ದು ಅಡಿಕ್ಷನ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನೀವು ಈ ಸೆಟ್ಟಿಂಗನ್ನು ಬಳಸ್ಕೊಂಡು ನಿಮ್ಮ ಮಕ್ಕಳು ಯಾವ ಆ್ಯಪ್ ಮೇಲೆ ಎಷ್ಟು ಸಮಯವನ್ನು ಕಳಿಬೋದು ಅನ್ನೋಂಥದ್ದನ್ನು ಕೂಡ ನೀವೇ ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ಬೋದು. ಮುಂದೆ ಏನಪ್ಪ ಅಂತಂದರೆ, ಯು ಡೋಂಟ್ ನೀಡ್ ಮೋರ್ ಟೈಮ್, ಯು ನೀಡ್ ಮೋರ್ ಫೋಕಸ್. ನಿಮ್ಗೇನಾದರೂ ಮಾಡಬೇಕು ಅಂತಂದರೆ ಹೆಚ್ಚಿನ ಸಮಯ ಬೇಕಾಗಿಲ್ಲ, ಫೋಕಸ್ ಬೇಕು ಅಷ್ಟೇ.
ಓಕೆ, ಇಲ್ಲಿರೋರಿಗೆ ಎಷ್ಟು ಜನಕ್ಕೆ ಹೆಚ್ಚಿನ ಕ್ಲೈಂಟ್ಸ್ ಬೇಕು ಅಂತ ಅನ್ಸತ್ತೆ? ಡು ಯು ವಾಂಟ್ ಮೋರ್ ಕ್ಲೈಂಟ್ಸ್? ಡು ಯು ವಾಂಟ್ ಮೋರ್ ಕ್ಲೈಂಟ್ಸ್? ಓಕೆ, ನಿಮಗೆ ಹೆಚ್ಚಿನ ಕ್ಲೈಂಟ್ಸ್ಗಳನ್ನ ಹೇಗೆ ತರಬೇಕು ಅನ್ನೋಂಥ ಕಂಪ್ಲೀಟ್ ಸ್ಟ್ರಾಟಜಿಯನ್ನು ಇಲ್ಲಿಂದ ವೀರೇಶ್ ಬಸವರಾಜ್ ಸರ್ ನಿಮ್ಮ ಜೊತೆ ಹಂಚ್ಕೊಳ್ತಾರೆ. ಸೊ ಹಾಗಾಗಿ ಇಲ್ಲಿಂದ ಮುಂದೆ ಹೆಚ್ಚಿನ ಗಮನವನ್ನು ಕೊಟ್ಟು ಈ ಸೆಷನನ್ನು ಕೇಳ್ತಾ ಹೋಗಿ. ಧನ್ಯವಾದಗಳು. ಓಕೆ, ಕ್ಲೈಂಟ್ಸ್ ಎಲ್ರಿಗೂ ಬೇಕಲ್ಲ? ಸೊ ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಒನ್. ಓಕೆ, ಸಾಮಾನ್ಯವಾಗಿ ಒಂದು ಫೋನ್ ಕೊಡ್ರಿ ಸರ್, ನಿಮ್ಮದೇ ಫೋನ್ ಕೊಡ್ರಿ. ಓಕೆ, ನಿಮ್ಮ ಹತ್ರ ಆಲ್ರೆಡಿ ಫೋನ್ ಇದೆ ರೈಟ್? ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ನಾನು ಫೋನ್ ಶಾಪ್ ಓಪನ್ ಮಾಡಿದೆ ಅಂದರೆ ನಮ್ಮ ಹತ್ರ ಈ ಫೋನ್ ಇದೆ, ಹೊಸ ಫೋನ್ ಇದೆ. ಓಕೆ, ಟಾರ್ಚ್. ಇದು ಹೊಸ ಫೋನ್ ಲಾಂಚ್ ಮಾಡಿದ್ದೀವಿ. ಇದರ ಪ್ರೈಸ್ 50,000. ಇವತ್ತು ನಮ್ಮ ಶಾಪ್ ಓಪನಿಂಗ್ ಇದೆ. ನಾನು 25,000 ಕೊಡ್ತಾ ಇದ್ದೀನಿ. ಎಷ್ಟು ಜನ ತೊಗೊಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಹತ್ರ ಆಲ್ರೆಡಿ ಫೋನ್ ಇದೆ? ನಿಮ್ಮ ಹತ್ರ ಆಲ್ರೆಡಿ ಫೋನ್ ಇದೆ? ಓಕೆ, ಗ್ಯಾಜೆಟ್ಸ್ ಫ್ರೀಕ್ ಇದ್ದವರು, ಅಂದರೆ ಗ್ಯಾಜೆಟ್ಸ್ ಮೇಲೆ ಪ್ರೀತಿ ಇದ್ದವರು ಖರೀದಿ ಮಾಡ್ತೀರಾ. ಇದನ್ನೇ ನಾನು ಸಾರಿಯಾಗಿ ಚೇಂಜ್ ಮಾಡಿದರೆ ಎಲ್ಲ ಹೆಣ್ಮಕ್ಳು ಬರ್ತಾರೆ. ಕರೆಕ್ಟ್? ಇಟ್ಸ್ ಕ್ವೈಟ್ ಕಾಮನ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಈಗ ಬರೀ ಪ್ರೈಸ್ ಮೇಲೆ ಆಟ ಆಡೋದಲ್ಲ, ಬಿಸ್ನೆಸ್ ಬೆಳಿಬೇಕು ಅಂದರೆ ಫಸ್ಟ್ ಆಫ್ ಆಲ್ ಟ್ರೈ ಟು ಸೆಲ್ ದ ಬೆನಿಫಿಟ್ಸ್ ಆ್ಯಂಡ್ ನಾಟ್ ದ ಫೀಚರ್ಸ್. ನಿಮ್ಮ ಹತ್ರ ಏನಿದೆ ಅದಕ್ಕೆ ಕೊಡೋದಲ್ಲ, ಅವ್ರಿಗೇನು ಬೇಕಾಗಿದೆ ಅದಕ್ಕೆ ಸೊಲ್ಯೂಷನ್ ಕೊಡೋದು. ಯಾವಾಗ ನೀವು ಈ ಅಪ್ರೋಚ್ನ ಚೇಂಜ್ ಮಾಡ್ತೀರಾ ಆವಾಗ ಆಟೋಮೆಟಿಕಲಿ ಬಿಸ್ನೆಸ್ ಗ್ರೋ ಆಗೋದಕ್ಕೆ ಶುರು ಆಗುತ್ತೆ. ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಪ್ರೊಫೈಲ್ ಮೇಲೆ ಇವತ್ತಿನ ಡೇಟಲ್ಲಿ 55,000ಕ್ಕಿಂತ ಹೆಚ್ಚಿನ ಜನ ಫಾಲೋವರ್ಸ್ ಇದ್ದಾರೆ. ಯಾಕೆ ಬರ್ತಾರೆ? ನಾವು ಡಿಜಿಟಲ್ ಮಾರ್ಕೆಟಿಂಗ್ ಕಲಿಸ್ತೀವಿ ಅಂತ ಬರ್ತಾರಾ? ಇಲ್ಲ. ನಮ್ಮ ಪ್ರೊಫೈಲಲ್ಲಿ ಹೋಗಿ ನೋಡಿ, ಡಿಜಿಟಲ್ ಮಾರ್ಕೆಟಿಂಗ್ ಕಲಿಸೋದ್ರ ಬಗ್ಗೆ ನಾವು ತುಂಬಾ ಕಡಿಮೆ ಮಾತಾಡ್ತೀವಿ. ಹಾರ್ಡ್ಲಿ 10% ಆಫ್ ದ ಟೈಮ್ಸ್, 10% ಟೈಮ್ ಮಾತ್ರ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡ್ತೀವಿ. ಮಿಕ್ಕಿರೋದೆಲ್ಲ ಅವ್ರಿಗೇನು ಬೇಕೋ ಅದ್ರ ಬಗ್ಗೆ ಮಾತಾಡ್ತೀವಿ. ಸೊ ಯಾವಾಗ ನೀವು ಅವ್ರ ಬೆನಿಫಿಟ್ ಬಗ್ಗೆ ಮಾತಾಡ್ತೀರಾ ಆವಾಗ ಆಟೋಮೆಟಿಕಲಿ ನೀವು ಗ್ರೋ ಆಗೋದಕ್ಕೆ ಶುರು ಆಗ್ತೀರಾ. ಹೇಗೆ ಮಾಡೋದು ಇದನ್ನು? ನೆಕ್ಸ್ಟ್, ಟ್ರೈ ನಾಟ್ ಟು ಸೆಲ್. ಏನನ್ನು ಸೆಲ್ ಮಾಡೋಕ್ಕೆ ಹೋಗ್ಬೇಡಿ. ನಿಮಗಿದು ಬೇಕಾ ಅಂತ ನೀವು ಕೇಳ್ತಾ ಹೋದರೆ ನನಗಿದು ಬೇಡ ಅಂತಲೇ ಉತ್ತರ ಬರುತ್ತೆ. ನಿಮ್ಮ ಮನೆ ಬಾಗಿಲಿಗೆ ಒಬ್ಬ ಜ್ಯೋತಿಷಿ ಮತ್ತು ಇನ್ನೊಬ್ಬ ಸೇಲ್ಸ್ಮನ್ ಬಂದರೆ ನೀವು ಯಾರನ್ನು ಬರಮಾಡ್ಕೋತೀರಾ, ಯಾರನ್ನು ಮುಂದೆ ಹೋಗು ಅಂತ ಹೇಳ್ತೀರಾ? ಜ್ಯೋತಿಷಿನ ಮನೆ ಒಳಗಡೆ ಕರ್ಕೋತೀರಾ, ರೈಟ್? ಯಾಕಂದರೆ ನಿಮಗೆ ಏನು ಬೇಕೋ ಅದನ್ನೇ ಹೇಳೋದಕ್ಕೆ ಒಳಗೆ ಬರ್ತಾನೆ ಅವನು. ಅವನಿಗೆ ಗೊತ್ತಿರೋದನ್ನ ಏನು ಹೇಳಲ್ಲ. ಆಲ್ರೆಡಿ ನಿಮಗೆ ಗೊತ್ತಿರೋದನ್ನೇ ಹೇಳೋದಕ್ಕೆ ಒಳಗೆ ಬರ್ತಾನೆ. ಅದಕ್ಕೆ ನೀವು ಖುಷಿ ಆಗ್ತೀರಾ, ರೈಟ್? ಆದರೆ ಸೇಲ್ಸ್ ಅವನೇನು ಮಾಡ್ತಾನೆ, ಅವನ ಹತ್ರ ಇರೋ ಪ್ರಾಡಕ್ಟ್ ಮಾರೋದಕ್ಕೆ ಬಂದಿದ್ದಾನೆ, ನಿಮ್ಮ ಜೇಬಿಂದ ದುಡ್ಡು ತೊಗೊಳಕ್ಕೆ ಬಂದಿದ್ದಾನೆ ಅಂತ ಅಂದ್ಕೊಂಡು ಬೇಡ ಅಂತ ಹೇಳ್ತೀರಾ. ಸೊ ಯಾವಾಗ ನೀವು ನಿಮ್ಮ ಕಸ್ಟಮರ್ ನೀಡ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ, ಅದಕ್ಕೆ ಸಂಬಂಧಪಟ್ಟಂಥ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡ್ತೀರಾ ಸೋಷಿಯಲ್ ಮೀಡಿಯಾ ಮೇಲೆ, ಆಟೋಮೆಟಿಕಲಿ ಆ ಜನ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಶುರು ಆಗ್ತಾರೆ. ನಾನು ಸ್ಟಾರ್ಟ್ ಮಾಡಿದಾಗ ಬರೀ 3 ಜನ ಫಾಲೋವರ್ಸ್ ಇದ್ದರು. ನನ್ನ ತಮ್ಮ, ನನ್ನ ಹೆಂಡತಿ, ಆಮೇಲೆ ನನ್ನ ಬೆಸ್ಟ್ ಫ್ರೆಂಡ್, 3 ಜನ. ಬೇರೆ ಯಾರೂ ಇರಲೇ ಇಲ್ಲ. ಸುಮ್ಮನೆ ಕೆಲಸ ಮಾಡ್ತಾ ಹೋದೆ. ಫಾರ್ಚುನೇಟ್ಲಿ ಇವತ್ತು 55,000 ಜನ ಇದ್ದಾರೆ. ಈ ಕಂಟೆಂಟ್ ಸ್ಟ್ರಾಟಜಿ ಚೇಂಜ್ ಆಗಿದ್ದು ಪ್ರಿಯಾ ಬಂದ ಮೇಲೆ. ಆ್ಯಕ್ಚುಲಿ ಶೀ ಟುಕ್ ಇಟ್ ಓವರ್ ಲಿಟ್ರಲಿ ಇನ್ ಎ ನೆಕ್ಸ್ಟ್ ಲೆವೆಲ್. ಯಾಕಂದರೆ ಕನ್ನಡದಲ್ಲಿ ಕಂಟೆಂಟು ನಾನೇ ಮಾಡಬೇಕು, ಕ್ಲೈಂಟು ನಾನೇ ನೋಡ್ಕೋಬೇಕು, ಪ್ಲಸ್ ಡಿಸೈನಿಂಗು ನಾನೇ ವಿಡಿಯೋನು ನಾನೇ ಮಾಡಬೇಕು. ಓಕೆ, ಹೆಣ್ಮಕ್ಳಿಗೆ ಮನೇಲಿ 10 ಕೆಲಸ ಮಾಡ್ತಾರೆ. ದೇವರು ಅವ್ರಿಗೆ ಮಾತ್ರ ಮಲ್ಟಿ ಟಾಸ್ಕ್ ಮಾಡುವಂಥ ಟ್ಯಾಲೆಂಟ್ ಕೊಟ್ಟು ಕಳಿಸಿದ್ದಾನೆ, ನಮಗಲ್ಲ. ದಯವಿಟ್ಟು ಟ್ರೈ ಮಾಡಬೇಡಿ. ಓಕೆ, ಅವ್ರು ಮಾಡ್ತಾರೆ, ಮಾಡಲಿ. ಅದಕ್ಕೆ ಪ್ರಿಯಾ ಅಕೌಂಟ್, ಇವಾಗ ಪ್ರಿಯಾ ತಮ್ಮ ಅಕೌಂಟ್ ತೋರಿಸಿದ್ರು ನಿಮಗೆ. ಕೇವಲ 3 ತಿಂಗಳಲ್ಲಿ 4,000 ಜನ ಫಾಲೋವರ್ಸ್ ಬಂದರು. ಅದಕ್ಕೆ ಅವ್ರು ನೀವು ಎಷ್ಟು ಟೈಮ್ ಅದಕ್ಕೆ ಕೆಲಸ ಮಾಡ್ತೀರ ಅಂತ ಹೇಳೋದನ್ನು ಮರ್ತ್ರಿ. ಓಕೆ, ಶಿ ವರ್ಕ್ಸ್ ಓನ್ಲಿ ಫಾರ್ 5 minutes ಪರ್ ಡೇ. ಅದಕ್ಕೋಸ್ಕರ ಆಫೀಸಿಗೆ ಬಂದಮೇಲೆ ಕಂಟೆಂಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಒಂದು ವಿಡಿಯೋನ ಶೂಟ್ ಮಾಡ್ತಾರೆ, ಅದಕ್ಕೆ 1 ನಿಮಿಷ. ಆ ವಿಡಿಯೋನ ಎಡಿಟ್ ಮಾಡೋದಕ್ಕೆ 3 ನಿಮಿಷ, ಪೋಸ್ಟ್ ಮಾಡೋದಕ್ಕೆ ಮತ್ತೊಂದು ನಿಮಿಷ. ಟೋಟಲ್ 5 ನಿಮಿಷ ಕೆಲಸ ಮಾಡಿ ಶಿ ವಾಸ್ ಏಬಲ್ ಟು ಗೆಟ್ 4,000 ಫಾಲೋವರ್ಸ್.
ನಿಮ್ಮ ಬಿಸ್ನೆಸ್ಸಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಆನ್ಸರ್ ಸಿಕ್ಕಿರಲ್ಲ ಜನರಿಗೆ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಆಧಾರ್ ಕಾರ್ಡಲ್ಲಿ ನನ್ನ ನಂಬರ್ ಚೇಂಜ್ ಮಾಡ್ಕೋಬೇಕಾಗಿದೆ, ಫೋನ್ ನಂಬರ್ ಚೇಂಜ್ ಮಾಡ್ಕೋಬೇಕು. ಹೇಗೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಎಷ್ಟು ಜನ ಇದ್ರ ಮೇಲೆ ಕಂಟೆಂಟ್ ಮಾಡಿ ಹಾಕಿದ್ದೀರಾ ಇಲ್ಲಿವರೆಗೂ? 1 2 3 4 ಸಿ, ಬೆರಳಿಕೆ ಅಷ್ಟು ಮಾತ್ರ. ಓಕೆ, ಪ್ಯಾನ್ ಕಾರ್ಡಲ್ಲಿ ನನ್ನ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದನ್ನು ಹೇಗೆ ಚೇಂಜ್ ಮಾಡೋದು, ಆನ್ಲೈನಲ್ಲಿ ಅಪ್ಲೈ ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಜನ ಮಾಡಿದ್ದೀರಾ? ಓಕೆ, ಇಲ್ಲಿ ಏನಾಗುತ್ತೆ ಗೊತ್ತಾ, ನೀವು ಏನೇನು ಕೆಲಸ ಮಾಡ್ತಿರ್ತೀರಲ್ಲ ಅದ್ರ ಪ್ರಾಬ್ಲಮ್ಸ್ ಬಗ್ಗೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಿ ಹಾಕಿದಾಗ ಜನ ಅದನ್ನು ನೋಡಿ ಮಾಡ್ತಾರೆ ಅಂದ್ಕೊಂಡಿದ್ದೀರಾ? ಅವ್ರು ಮಾಡಲ್ಲ. ಸರ್ ಪ್ಲೀಸ್ ನಮಗೆ ಮಾಡಿಕೊಡ್ತೀರಾ ಅಂತ ಬರ್ತಾರೆ. ಯಾಕಂದರೆ ಸಿಕ್ಕಾಪಟ್ಟೆ ಆಲಿಸಿದ್ದಾರೆ ರೀ ಜನ, ಸಿಕ್ಕಾಪಟ್ಟೆ ಆಲಿಸಿದ್ದಾರೆ. ಇವಾಗ ಎಷ್ಟೋ ಸಲ ಏನಾಗುತ್ತೆ ಗೊತ್ತಾ, ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಇವಾಗ CSR ಆ್ಯಕ್ಟಿವಿಟಿ ಅಂತ ಶುರು ಮಾಡಿದ್ದೀವಿ. ಒಂದು ಕ್ಲೈಂಟ್ ಅಂದರೆ ಒಬ್ಬ ಸ್ಟೂಡೆಂಟ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಅಪ್ರಾಕ್ಸಿಮೇಟ್ಲಿ 370 to 380 ರೂಪೀಸ್ ನಾವು ಫೇಸ್ಬುಕ್ಕಿಗೆ ಕೊಡ್ತಾ ಇದ್ದೀವಿ. ಒಂದು ತಿಂಗಳಿಗೆ 1.5 ಲಕ್ಷ ನಾವು ಫೇಸ್ಬುಕ್ಕಿಗೆ ಕೊಡ್ತೀವಿ. ಓಕೆ, ಆ 1.5 ಲಕ್ಷ ಕೊಟ್ಟಾಗ ನಮಗೆ 1.5 ಲಕ್ಷ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಬಟ್ ಅದಷ್ಟೇ ನಮ್ಮ ಖರ್ಚಲ್ಲ. 1.5 ಲಕ್ಷ ನಮ್ಮ ಅಕೌಂಟಿಗೆ ಬಂತು, ಅದಕ್ಕೆ 30% ಟ್ಯಾಕ್ಸ್ ಕಟ್ಟಬೇಕು. ಬಿಕಾಸ್ ವಿ ಆರ್ ಎಕ್ಸೀಡಿಂಗ್ 40 lakh rupees ಆಫ್ ಆ್ಯನ್ಯುವಲ್ ಟರ್ನ್ ಓವರ್ ಕಡಿಮೆ ಇದ್ದಾಗ ಟ್ಯಾಕ್ಸ್ ಜಾಸ್ತಿ ಇರಲ್ಲ, ಟರ್ನ್ ಓವರ್ ಜಾಸ್ತಿ ಆದಾಗ ಟ್ಯಾಕ್ಸು ಬರುತ್ತೆ, GSTನೂ ಕಟ್ಟಬೇಕು. ಸೊ ವಿ ಆರ್ ಡೂಯಿಂಗ್ ಇಟ್ ಇನ್ ಅ ಲಾಸ್. ಆದರೆ ಅದರಿಂದ ನನಗೇನು ಬೆನಿಫಿಟ್ ಆಗ್ತಾಯಿದೆ ಗೊತ್ತಾ, ನಾನು ನಾಲೆಜ್ ಶೇರ್ ಮಾಡ್ತಾಯಿದ್ದೀನಿ, ಅದರಿಂದ ಕ್ಲೈಂಟ್ಗಳು ಬರ್ತಾಯಿದ್ದಾರೆ. ಎಷ್ಟೋ ಜನ ಬಿಸ್ನೆಸ್ ಓನರ್ಸ್ಗಳಿಗೆ ಟೈಮ್ ಇರಲ್ಲ, ಸೊ ಅವರೇ ಬಂದು ನಮಗೆ ಈ ಕೆಲಸ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಡೆಸ್ಕೊಡೋಂಥ 1 ವಾರದ ವರ್ಕ್ಶಾಪ್ ನನಗೆ ತಿಂಗಳಿಗೆ 4 ಕ್ಲೈಂಟ್ ತಂದು ಕೊಡ್ತು ಅಂತ ಅಂದ್ಕೊಳ್ಳಿ. ಬರೀ ಕಂಟೆಂಟ್ ಶೇರ್ ಮಾಡ್ತಾಯಿದ್ದೀನಿ, ನನ್ನ ನಾಲೆಜ್ ಶೇರ್ ಮಾಡ್ತಾಯಿದ್ದೀನಿ. ಸಾಕಷ್ಟು ಜನ ಏನು ಮಾಡ್ತಾರೆ, ನಾನು ಏನಾದರೂ ಶೇರ್ ಮಾಡಿದರೆ ಅವ್ರು ಆ ಕೆಲಸ ತಾವೇ ಮಾಡಿಕೊಂಡ್ರೆ. ಇದೇ ಕಾರಣಕ್ಕಾಗಿ ಜನ ನಮ್ಮ ಹತ್ರ ಬರೋದೇ ನಿಲ್ಲಿಸ್ತಾರೆ. ಸೊ ಕಂಟೆಂಟ್ ಕ್ರಿಯೇಟ್ ಮಾಡಿ. ಕಂಟೆಂಟ್ ರೂಲ್ಸ್ ದ ವರ್ಲ್ಡ್. ಓಕೆ, ನೆಕ್ಸ್ಟ್ ಪ್ಲೀಸ್. ಓಕೆ, ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು, ಹಳ್ಳಿಯಿಂದ ಡೆಲ್ಲಿವರೆಗೂ ಅಂತ ಸರ್ ಏನೋ ಹೇಳಿದರೆ, ಆವಾಗಲೇ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ ಅಂತ, ಕಾಂಟೆಸ್ಟ್ ಇಟ್ಟಿದ್ರಿ, ಕರ್ಕೊಂಡು ಹೋದ್ರಿ ಅಂತ ಹೇಳಿದರು. ಸರ್ ಇವಾಗ ಅಬ್ರಾಡ್ ಯಾವುದಿದೆ ಸರ್ ನೆಕ್ಸ್ಟ್? ಥೈಲ್ಯಾಂಡ್. ಓಕೆ, ಥೈಲ್ಯಾಂಡ್ಗೆ ಹೋಗಬೇಕು ಅಂದರೆ ಯಾವ ಮೋಡಲ್ಲಿ ಹೋಗೋದಕ್ಕೆ ಇಷ್ಟಪಡ್ತೀರಾ? ಟ್ರೈನ್, ಫ್ಲೈಟ್? ಓಕೆ, ಮಿಕ್ಕವರು ಹೋಗೋದಕ್ಕೆ ಇಷ್ಟ ಅಲ್ವಾ? ಓಕೆ, ಇವಾಗ ಖರ್ಚು ಪೂರ್ತಿ ನಾನು ಕೊಡ್ತೀನಿ ಅಂತಂದರೆ ಇಲ್ಲಿಂದ ಡೆಲ್ಲಿವರೆಗೂ ಯಾರ್ಯಾರು ಯಾವ ಮೋಡಿಗೆ ಹೋಗ್ತೀರಾ? ಖರ್ಚು ಪೂರ್ತಿ ನಂದು. ಫ್ಲೈಟ್, ಆಪ್ಷನ್ ಇಸ್ ಫ್ಲೈಟ್, ರೈಟ್? ನೀವು ಎಲ್ಲಿಗಾದರೂ ಹೋಗಬೇಕು ಅಂದರೆ ಫ್ಲೈಟ್ಗೆ ಹೋಗ್ತೀನಿ ಅಂತಿದ್ದೀರಾ, ಆದರೆ ನಿಮ್ಮ ಬಿಸ್ನೆಸ್ ಪ್ರಮೋಷನ್ ಮಾತ್ರ ನಡ್ಕೊಂಡು ಯಾಕೆ ಮಾಡ್ತಿದ್ದೀರಾ? ನಿಮಗೆ ಯಾರು ಗೊತ್ತಿದ್ದಾರೆ, ಅವ್ರಿಗೆ ಯಾರಿಗಾದರೂ ಹೇಳಿದರೆ ಓಕೆ ಇವ್ರು ಇದ್ದಾರೆ ಮಾಡಿಕೊಡ್ತಾರೆ ಬನ್ನಿ ಅಂತ ಹೇಳಬೇಕು, ಅಥವಾ ನೀವೇ ಹೋಗಿ ಬೇರೆಯವ್ರಿಗೆ ಹೇಳಬೇಕು. ಇದು ನೀವು ನಡ್ಕೊಂಡು ಹೋದಂಗೆ. ಆಲ್ರೆಡಿ ಜೆಟ್ ಇದೆ ನಿಮ್ಮ ಹತ್ರ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇದೆ. ಜಸ್ಟ್ 1 hour ಸ್ಪೆಂಡ್ ಮಾಡಿ ಕಲಿಯೋದಕ್ಕೆ ಆರಾಮಾಗಿ ಬೆಳಿತೀರಾ. ಹೌ ಮಚ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ವಿಲ್ ಕಾಸ್ಟ್? ಒಂದು ಸರ್ವೆ ಮಾಡಿದ್ವಿ, ಒಂದು ರಿಸರ್ಚ್ ಮಾಡಿದ್ವಿ ಆ್ಯಕ್ಚುಲಿ. ಓಕೆ, ಟ್ರೆಡಿಷ್ನಲ್ ಮಾರ್ಕೆಟಿಂಗಲ್ಲಿ ಎಷ್ಟು ದುಡ್ಡು ಖರ್ಚಾಗುತ್ತೆ ನೀವೇನಾದರೂ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಹೋದರೆ? ಸ್ವಲ್ಪ ಅನಲೈಸ್ ಮಾಡಿ ನೋಡಿ. ಒಂದು ನ್ಯೂಸ್ ಪೇಪರಲ್ಲಿ ಒಂದು ದಿನ ನೀವು ಆ್ಯಡ್ ಕೊಡಬೇಕು ಅಂದರೆ ಮಿನಿಮಮ್ 25,000 ಖರ್ಚಾಗುತ್ತೆ. 25,000 ರೂಪಾಯಿ ಕೊಟ್ಟರು ನ್ಯೂಸ್ ಪೇಪರ್ನ ಯಾವುದೋ ಒಂದು ಪೇಜಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಸಣ್ಣದು ಆ್ಯಡ್ ಕೊಡ್ತಾರೆ. ಅದು ಯಾರು ನೋಡಿದರೂ ಗೊತ್ತಿರಲ್ಲ, ನೋಡಿದ್ರಿಗೆ ಅದು ಇಷ್ಟ ಆಯಿತು ಅಲ್ವೋ ಅದು ಗೊತ್ತಿರಲ್ಲ, ಅದನ್ನು ನೋಡಿದವ್ರು ನಮಗೆ ಕಾಲ್ ಮಾಡಿದ್ರಲ್ವೋ ಅದು ಗೊತ್ತಾಗಲ್ಲ. ಕರೆಕ್ಟ್? ನೆಕ್ಸ್ಟ್, ಇನ್ನು ಬ್ಯಾನರ್ ಮೇಲೆ ಆ್ಯಡ್ ಮಾಡಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಹಾಕಿಸ್ತೀನಿ ಅಂದರೆ ಮಿನಿಮಮ್ 50,000 ರೂಪಾಯಿ ಕೊಡಬೇಕು ಒಂದು ತಿಂಗಳಿಗೆ. ಯಾಕಂದರೆ ನೀವು ಬ್ಯಾನರ್ ಮಾಡಿಸಿ ಯಾವುದೋ ಒಂದು ಓಣಿನಲ್ಲಂತೂ ಹಾಕಲ್ಲ, ಮೇನ್ ಏರಿಯಾದಲ್ಲಿ ಹಾಕ್ತೀರಾ, ಮಿನಿಮಮ್ 50,000 ಸ್ಪೆಂಡ್ ಆಗುತ್ತೆ. ಕರೆಕ್ಟ್? ನೆಕ್ಸ್ಟ್, ಓಕೆ, ಪಾಂಪ್ಲೆಟ್ಗಳನ್ನು ಪ್ರಿಂಟ್ ಮಾಡಿಸಿ ನ್ಯೂಸ್ ಪೇಪರಲ್ಲಿ ಇಡ್ತೀನಿ ಅಂತ ಅಂದ್ಕೊಳ್ಳಿ. ಒಂದು ಪಾಂಪ್ಲೆಟ್ಗೆ ಅಗದಿ ಲೋ ಕ್ವಾಲಿಟಿ ಇರುವಂಥ ಪಾಂಪ್ಲೆಟ್ನ ಪ್ರಿಂಟ್ ಮಾಡಿಸ್ತೀನಿ ಅಂದರೂ ಮಿನಿಮಮ್ ₹1 ಆದರೂ ಬೇಕಾ? ಅಲ್ಲಿಗೆ 1 ಲಕ್ಷ ಜನರಿಗೆ ತಲುಪೋದಕ್ಕೆ 1 ಲಕ್ಷ ರೂಪಾಯಿ ಬೇಕಾಗುತ್ತೆ.
ಅದೇ ನೀವು ಎಂಗೇಜ್ಮೆಂಟ್ ಆ್ಯಡ್ನ ರನ್ ಮಾಡಿದರೆ 1,500,000 ರೂಪಾಯಲ್ಲಿ 7 ಲಕ್ಷ ಜನರಿಗೆ ತಲುಪಬಹುದು. ಮಿನಿಮಮ್ 2 ಲಕ್ಷ ಜನ ಹೇಳ್ತಾ ಇದ್ದೀನಿ. ಪಾಸಿಬಲ್ ಇದೆ, ನಾವು ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಟಿ ವಿನಲ್ಲಿ ಆ್ಯಡ್ ಕೊಡ್ತೀನಿ ಅಂದ್ರಂತೂ ಮುಗಿದೇ ಹೋಯ್ತು. ಮೊನ್ನೆ ನಮ್ಮ ಆಫೀಸ್ಗೆ ಯಾರೋ ಬಂದಿದ್ದರು, ಶೇಖರ್ ಅಂತ. ಟಿ ವಿನಲ್ಲಿ 20 ವರ್ಷ ಕೆಲಸ ಮಾಡಿದ್ದಾರೆ ಅಂತ. ಒಂದು ದಿನಕ್ಕೆ 22 ಲಕ್ಷ ತೊಗೋತಾರೆ ಅಂತ. 24 ಸಲ ತೋರಿಸ್ತಾರೆ ನಮ್ಮ ಅಡ್ವರ್ಟೈಸ್ಮೆಂಟ್ನ. 24 ಸಲ ಒಂದೇ ದಿನ ತೋರಿಸ್ತಾರೆ. ನಾಳೆ ಮತ್ತೆ ನಮ್ಮ ಆ್ಯಡ್ನ ತೋರಿಸ್ಬೇಕಂದ್ರೆ ಮತ್ತೆ 22 ಲಕ್ಷ ಕೊಡಬೇಕು. 1 ವರ್ಷದವರೆಗೂ ನೀವು ಸ್ಪೆಂಡ್ ಮಾಡಿದರೂ ಇಷ್ಟು ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೇನಾದರೂ ಸೊಲ್ಯೂಷನ್ ಇದೇನಾ ಅಂತ ನೀವೇನಾದರೂ ಯೋಚನೆ ಮಾಡಿದರೆ ಡೆಫಿನೆಟ್ಲಿ ಇದೆ. ನೆಕ್ಸ್ಟ್, ಜಸ್ಟ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನ ಕಲಿಯೋದಕ್ಕೆ ಶುರು ಮಾಡಿ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಂದು ದಿನಕ್ಕೆ 1 ಅವರ್ ನೀವು ಇವತ್ತು ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡಿದ್ರೆ ಅಂದ್ಕೊಳ್ಳಿ, ಮುಂದಿನ 6 ತಿಂಗಳಲ್ಲಿ ಗ್ಯಾರಂಟಿ ಹೇಳ್ತೀನಿ, ಮುಂದಿನ 6 ತಿಂಗಳಲ್ಲಿ ನಿಮ್ಮ ಬಿಸ್ನೆಸ್ನ ಲೆವೆಲ್ ಇವಾಗಿರೋ ಲೆವೆಲಲ್ಲಿ ಇರೋಲ್ಲ. ಒಂದು, ನೀವು ಆ್ಯಕ್ಷನ್ ತೊಗೊಂಡ್ರೆ ಕಂಪ್ಲೀಟಾಗಿ ನಿಮ್ಮ ಬಿಸ್ನೆಸ್ನ ಟ್ರಾಜೆಕ್ಟರಿ ಚೇಂಜ್ ಮಾಡಿರ್ತೀರ. ಇಲ್ಲಾಂದರೆ 6 ತಿಂಗಳು ಆದಮೇಲೂ ಕೂಡ ಇನ್ನೂ ಬಿಸ್ನೆಸ್ ಹಾಗೆ ಇದೆ, ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ಅಂದ್ಕೊಂಡೆ ಕೊರಗ್ತಾ ಇರ್ತೀರ. ಒಂದು ರಿಗ್ರೆಟ್ ಇರುತ್ತೆ, ಇಲ್ಲಾಂದರೆ ರಿವಾರ್ಡ್ ಇರುತ್ತೆ. ನೀವೇನು ಮಾಡ್ತೀರ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ನೆಕ್ಸ್ಟ್, ವೈ ಡಿಜಿಟಲ್ ಮಾರ್ಕೆಟಿಂಗ್ ವಿಲ್ ವರ್ಕ್. ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಅಂತ ತೊಗೊಂಡು ಹೋದಾಗ ಏನಾಗುತ್ತೆ, ನಿಮ್ಮ ಹತ್ರ ಏನಿದೆ ಅದನ್ನು ಕೊಡ್ತೀರಾ. ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿದ್ರೆ ಅಂದ್ಕೊಳ್ಳಿ, ಪಾಂಪ್ಲೆಟಲ್ಲಿ ಏನಿರುತ್ತೆ, ಆಫರ್, ದೀಪಾವಳಿ ಆಫರ್ 50%, ಬನ್ನಿ ತೊಗೊಳ್ಳಿ, ನಮ್ದು ಈ ಸರ್ವಿಸ್ ಇದೆ, ಈ ಎಲ್ಲ ಸರ್ವಿಸ್ಗಳನ್ನು ನಾವು ಕೊಡ್ತೀವಿ, ನಿಮಗೆ ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ. ಕರೆಕ್ಟ್? ಆದರೆ ಇಲ್ಲಿ ಹಂಗಾಗಲ್ಲ. ಸೋಷಲ್ ಮೀಡಿಯಾದಲ್ಲಿ ನೀವೇನು ಮಾಡ್ಬೋದು, ಓಕೆ ಇವಾಗ ಕಂಟೆಂಟ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಇದನ್ನು ತಿಳ್ಕೊಬೇಕು ಅಂತ ಯಾರಿಗಾದರೂ ಆಸೆ ಇದ್ದರೆ ದಯವಿಟ್ಟು ಈ ಕಡೆ ಸ್ವಲ್ಪ ಗಮನ ಕೊಡಿ. ಓಕೆ, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಅಟ್ರ್ಯಾಕ್ಟ್ ದ ಕ್ಲೈಂಟ್. ಸುಮ್ಮನೆ ಯಾರೂ ಬಂದು ಮೊದಲನೇ ಸಲನೇ ಬಂದು ನಿಮ್ಮ ಹತ್ರ ನಿಮ್ಮ ಸರ್ವಿಸ್ನ ತೊಗೊಳ್ಳಲ್ಲ. ನೀವು ಕಂಟೆಂಟ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂದರೆ, ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ನ ಇಷ್ಟಪಡುವಂಥ ಜನರನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡಬೇಕು. ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ, ಅವ್ರು ನೋಡ್ತಾರೆ, ಕನ್ಸ್ಯೂಮ್ ಮಾಡ್ತಾರೆ. ಅದು ಮೊದಲನೇ ಸಲನೇ ಮಾಡಿದಾಗ ಸರಿ ಯಾರೂ ಲೈಕ್ ಮಾಡ್ತಾ ಇಲ್ಲ, ಯಾರೂ ಬರ್ತಾನೆ ಇಲ್ಲ, ಯಾರೂ ನೋಡ್ತಾ ಇಲ್ಲ, ಪಾಸಿಬಲೇ ಆಗಲ್ಲ. ಓಕೆ, ಸೊ ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್ ಇನ್ ಡೂಯಿಂಗ್ ದ್ಯಾಟ್. ಜನ ನೋಡಿ ಆಮೇಲೆ ಕನ್ಸಿಡರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಪದೇ ಒಂದೇ ಟಾಪಿಕ್ ಮೇಲೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡಿದಾಗ ಜನ ನಿಮ್ಮನ್ನು ಕ್ರೆಡಿಬಲ್ ಪರ್ಸನ್ ಅಂತ ತಿಳ್ಕೊತಾರೆ. ಇವಾಗ ಗ್ರಾಮೋನ್ ಸೆಂಟರ್ ಮೇಡಮ್ ನೀವು ಮಾಡ್ತಾ ಇರೋದು ಯಾವುದು? CSC. ಓಕೆ, CSC ರಿಲೇಟೆಡ್ ಸರ್ವಿಸಸ್ ಇದೆ. ಈ ಸರ್ವಿಸಸ್ ಬಗ್ಗೆ ಶಶಿಕಲಾ ಮೇಡಮ್ ಅವ್ರು ಮಾಡ್ತಾ ಇರುವಂಥ ಈ ಸರ್ವಿಸಸ್ ಬಗ್ಗೆ ನನಗೆ ಕಂಟೆಂಟ್ ಬರೀರಿ ಅಂತ ಹೇಳಿದರೆ ದೇವರಾಣೆ ಮಾಡಿ ಹೇಳ್ತೀನಿ, ನನಗೆ ಬರಲ್ಲ. ಖಂಡಿತವಾಗ್ಲೂ ಹೇಳ್ತೀನಿ, ನನಗೇನು ಗೊತ್ತಿಲ್ಲ. ಓಕೆ, ಹಾಗಂತ ನನ್ನ ಕಡೆಯಿಂದ ಬರೆಯೋದಕ್ಕಾಗಲ್ವಾ? ನಾನು ಬರಿತೀನಿ, ಯಾಕಂದರೆ AI ಟೂಲ್ಸ್ ಇದೆ, ಇವಾಗ ತುಂಬಾ ಅಡ್ವಾನ್ಸ್ಡ್ ಇದೆ. ನೀವೇನು ಬರಿಬೋದಲ್ಲ ಅದಕ್ಕಿಂತ ಹೆಚ್ಚಿನ ಕಂಟೆಂಟ್ನ ನಾನು ಬರಿಬೋದು ಇವತ್ತಿನ ಡೇಟಲ್ಲಿ. ಹಾಗಾದರೆ ಯೋಚನೆ ನೀವು ಮಾಡಬೇಕಾ? ಅವಶ್ಯಕತೆ ಇಲ್ಲ. ಯೋಚನೆ ಮಾಡ್ದೇ ಕಂಟೆಂಟ್ನ ಕ್ರಿಯೇಟ್ ಮಾಡಬಹುದು. ಎರಡನೇದು, ಕನ್ಸಿಡರ್ ಮಾಡಾದಮೇಲೆ ಜನ ನಿಮ್ಮ ಹತ್ರ ಬರ್ತಾರೆ, ಆಮೇಲೆ ಅವ್ರು ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ. ದೆನ್ ದೇ ಬಿಕಮ್ ಯುವರ್ ಕಸ್ಟಮರ್. ಟ್ರೆಡಿಷ್ನಲ್ ಮಾರ್ಕೆಟಿಂಗಲ್ಲಿ ಒಂದೇನಾದರೂ ಆ್ಯಡ್ ಕೊಟ್ಟರೆ ಜನ ಬಂದರು, ಏನಾದರೂ ಪರ್ಚೇಸ್ ಮಾಡಿದ್ರು, ಮುಗೀತು, ಸೇಲ್ ಸೈಕಲ್ ಕ್ಲೋಸ್ ಆಗುತ್ತೆ. ಆದರೆ ಇಲ್ಲೇನಾಗುತ್ತೆ, ಅಲ್ಲಿಗೆ ಸೇಲ್ ಸೈಕಲ್ ಮತ್ತೊಂದು ಶುರು ಆಗುತ್ತೆ. ಒಂದು ಸಲ ಪರ್ಚೇಸ್ ಮಾಡಿದ್ರು ಮತ್ತೆ ಅವ್ರಿಗೆ ನೆಕ್ಸ್ಟ್ ಪ್ರಾಡಕ್ಟ್ಗಳ ಬಗ್ಗೆ ನೀವು ಮಾಹಿತಿ ಕೊಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಪರಸ್ಪರ ಕುಟುಂಬದಿಂದ ಏನು ಮಾಡಿದ್ದೀರಾ, ಒಂದು ಟೂರ್ ಪ್ಯಾಕೇಜ್ ಬುಕ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಚಂದ್ರು ಸರ್ ಮತ್ತು ರಾಜಾ ಸಾಬ್ ಸೇರಿ ಒಂದು ಟ್ರಾವೆಲ್ ಏಜೆನ್ಸಿಗೆ ಒಂದು ಟೂರ್ ಪ್ಯಾಕೇಜ್ ಬುಕ್ ಮಾಡಿದರು. ಎಲ್ಲಿಗೆ? ಹಂಪಿ, ಐಹೊಳೆ, ಪಟ್ಟದಕಲ್ಲು, ಸುತ್ತಮುತ್ತ ಊರುಗಳು. ಅವರೆಲ್ಲ ಏನು ಮಾಡ್ತಾರೆ, ನಿಮ್ಮ ಪೂರ್ತಿ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಬಂದಮೇಲೆ ಒಂದು ಸಣ್ಣ ಸರ್ವೆ ಫಾರ್ಮ್ನ ಕಳಿಸ್ತಾರೆ. ಸರ್ ಫೀಡ್ಬ್ಯಾಕ್ ಕೊಡಿ ಅಂತ, ಮೇಡಮ್ ಫೀಡ್ಬ್ಯಾಕ್ ಕೊಡಿ ಅಂತ. ನೀವೇನು ಮಾಡ್ತೀರಾ? ಫೀಡ್ಬ್ಯಾಕ್ ಕೊಡ್ತೀರಾ, ಹೆಂಗಿತ್ತು ಹೆಂಗಿಲ್ಲ ಅಷ್ಟೇ, ಜಾಸ್ತಿ ಏನಿಲ್ಲ. ನಿಮ್ಮ ಅಭಿಪ್ರಾಯನ ತಿಳಿಸ್ತೀರ. ಆಮೇಲೆ ಎಲ್ಲರೂ ನಿಮ್ಮ ಮನೆಗೆ ಹೋಗ್ತೀರಾ. 1 ತಿಂಗಳು 2 ತಿಂಗಳು ಆದಮೇಲೆ ಮತ್ತೆ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಮೊಬೈಲ್ಗೆ. ಏನಂತ ಬರುತ್ತೆ, ನಿಮ್ಮ ಜೊತೆ ಹಂಪಿಗೆ ಹೋದವರು ಜನವರಿನಲ್ಲಿ ಶಿಮ್ಲಾಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ದೇ ವಿಲ್ ನಾಟ್ ಸೆಲ್ ಯು ಎನಿಥಿಂಗ್. ಇದನ್ನು ತೊಗೊಳ್ಳಿ ಅಂತ ಅವ್ರು ಹೇಳಲ್ಲ. ಓಕೆ, ಇಲ್ಲದೇ ಇರೋ ಆಸೆ ಹುಟ್ಟಿಸ್ತಾರೆ. ದುಡ್ಡು ಆಲ್ರೆಡಿ ಖಾಲಿ ಆಗಿರುತ್ತೆ, ಇಲ್ಲದೇ ಇರೋ ಆಸೆ ಹುಟ್ಟಿಸ್ತಾರೆ. ಇವಾಗಿಲ್ಲ ಅಂದರೂ ಮುಂದಿನ ವರ್ಷಕ್ಕಾದರೂ ನೀವು ಪ್ಲ್ಯಾನ್ ಮಾಡ್ತೀರಾ. ಶಿಮ್ಲಾಗೆ ಹೋಗಬೇಕು ಅಂತ ನನಗೂ ಆಸೆ ಇದೆ, ಇವ್ರ ಸರ್ವಿಸು ಚೆನ್ನಾಗಿದೆ, ಆದರೆ ದುಡ್ಡಿಲ್ಲ. ಮುಂದಿನ ವರ್ಷ ಹೋಗೋದು ಗ್ಯಾರಂಟಿ. ಇವತ್ತಿಂದನೇ ಪ್ಲ್ಯಾನ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಯಾವುದಕ್ಕೆ?
ಅಲ್ಲಿ ಹೋಗೋದಕ್ಕೆ. ದ್ಯಾಟ್ಸ್ ಹೌ ಯು ಕ್ಯಾನ್ ಕನ್ಸಲ್ಟ್ ಪೀಪಲ್. ನೀವು ಕನ್ಸಲ್ಟೇಷನ್ ಮಾಡೋದ್ರಿಂದ ಜನರ ಜೊತೆ ಎಂಗೇಜ್ ಆಗ್ಬೋದು, ಆಲ್ರೆಡಿ ಇರುವಂಥ ಕಸ್ಟಮರ್ಸ್ಗಳಿಗೆ ಹೆಚ್ಚು ಹೆಚ್ಚು ಸೆಲ್ ಕೂಡ ಮಾಡ್ಬೋದು. ಯಾವಾಗ ನೀವು ಕಂಟೆಂಟ್ ಸ್ಟ್ರಾಟಜಿನ ಕರೆಕ್ಟಾಗಿ ಮಾಡ್ಕೋತೀರಾ ಆವಾಗ ಬಿಸ್ನೆಸ್ ಬೆಳೆಸೋದು ತುಂಬ ಈಸಿ ಆಗಿಬಿಡುತ್ತೆ. ನೆಕ್ಸ್ಟ್ ಪ್ಲೀಸ್. ಇದರಿಂದ ಒಂದು, ನಿಮ್ಮ ಕಸ್ಟಮರ್ ಜರ್ನಿನ ನೀವು ಡಿಸೈಡ್ ಮಾಡ್ತೀರಾ. 2, ಹೆಚ್ಚು ಪ್ರೊಫೆಷ್ನಲ್ ಆಗಿ ನೀವು ಸೌಂಡ್ ಮಾಡ್ತೀರಾ. 3, ಕಡಿಮೆ ಟೈಮಲ್ಲಿ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಆಗುತ್ತೆ. 4, ಜನ ನಿಮ್ಮ ಸರ್ವಿಸಿಂದ ಸಂತುಷ್ಟರಾಗಿದ್ದಾರಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಆನ್ಲೈನಲ್ಲಿ ಫೀಡ್ಬ್ಯಾಕ್ಗಳನ್ನು ತೊಗೋಬೋದು, ರಿವ್ಯೂಸ್ಗಳನ್ನು ತೊಗೋಬೋದು. ಇವಾಗ ನೀವು ಎಷ್ಟೋ ಒಳ್ಳೊಳ್ಳೆ ಸರ್ವಿಸ್ಗಳನ್ನು ಕೊಡ್ತಿರ್ತೀರ, ಬಟ್ ಪ್ರೂಫ್ ಏನಿದೆ ನಿಮ್ಮ ಹತ್ರ? ತೋರಿಸಿ ಅಂತ ಹೇಳಿದರೆ ಪ್ರೂಫ್ ಏನಾದರೂ ಇದನ್ನು ಆಫ್ಲೈನಲ್ಲಿ ಪ್ರೂಫ್ ಸಿಗಲ್ಲ. ಆಮೇಲೆ ಇವತ್ತಿನ ಡೇಟಲ್ಲಿ ಜನ ನಾವು ಹೇಳಿದ್ದೀವಿ ಅಂತ ಯಾರೂ ನಂಬಲ್ಲ. ಅದೇ ನಮ್ಮ ಹತ್ರ ತೊಗೊಂಡವರು ಕಲಿತವರು ಹೇಳಿದಾಗ ಅದ್ರ ವ್ಯಾಲ್ಯೂನೇ ಬೇರೆ ಇರುತ್ತೆ. ಓಕೆ, ಒಂದು ಡೆಮೋ ತೋರಿಸ್ಲಾ? ಓಕೆ, ಶಶಿಕಲಾ ಮೇಡಮ್ ಪ್ಲೀಸ್. ಓಕೆ, ಇವಾಗ ಶಶಿಕಲಾ ಮೇಡಮ್ ನಮ್ಮ ಲರ್ನರ್ಸ್ ಓನ್ ಕಮ್ಯುನಿಟಿ CBC ಅಲ್ವಾ? FBM. ಓಕೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಒಂದು ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ರು. ಜಸ್ಟ್ ಇವ್ರೊಂದು ಅಭಿಪ್ರಾಯ ತಿಳ್ಕೊಳ್ಳೋಣ. ಮೇಡಮ್, ನಿಮ್ಮ ಅಭಿಪ್ರಾಯ ಶೇರ್ ಮಾಡಿ. ಇದು ಜಸ್ಟ್ ಡೆಮೋ ಪರ್ಪಸ್ ಇದೆ, ನಿಮಗೆ ಏನು ಅನಿಸುತ್ತೋ ಅದನ್ನು ಹೇಳಿ. ಎಸ್ಪೆಷಲಿ ವೀರೇಶ್ ಸರ್ಗೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ಗುರುಗಳು. CSCಯಲ್ಲಿ ಹೇಗೆ ಚಂದ್ರಣ್ಣ ನನಗೆ ಗುರು ಆಗಿದ್ದಾರೆ, ಹಾಗೆ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ವೀರೇಶ್ ಸರ್ ಗುರುಗಳು. ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾಗಲೇ ಜಸ್ಟ್ ಹೀಗೆ ಫೇಸ್ಬುಕ್ ಸ್ಕ್ರೋಲ್ ಮಾಡ್ತಾಯಿದ್ವಿ. ಆ ಟೈಮ್ನಲ್ಲಿ ಕನ್ನಡದಲ್ಲಿ ಫೇಸ್ಬುಕ್ ಮಾರ್ಕೆಟಿಂಗ್ ಕಲಿಯೋದು ಹೇಗೆ ಅಂತೇಳಿ ಅಡ್ವರ್ಟೈಸ್ ಬಂದಿತ್ತು. ಕೆಲಸ ಏನು, ಕುತ್ಕೊಂಡು ಸ್ಕ್ರೋಲ್ ಮಾಡ್ತಾಯಿದ್ವಿ. ಒನ್ಸ್ ಏನು ಮಾಡಿದೆ, ಕ್ಲಿಕ್ ಮಾಡಿದೆ. ಅಲ್ಲಿ ಅವ್ರದ್ದೊಂದು ಡೆಮೋ ಇದಿತ್ತು, ಅಟೆಂಡ್ ಮಾಡಿದಾಗ ಅವರು ಹೇಳಿದ ರೀತಿ ತುಂಬ ಇಷ್ಟ ಆಯಿತು. ಆ ಹೇಳಿದ ರೀತಿಗೆ ನಾನು ಮತ್ತೆ ಅಲ್ಲಿ ನಮಗೇನು ಡೌಟ್ ಇತ್ತು ಅದನ್ನು ಕ್ಲಿಯರ್ ಮಾಡಿಕೊಂಡು ನಾನು ಜಾಯ್ನ್ ಆದೆ. ಸುಮ್ಮನೆ ಅವ್ರು ಇಲ್ಲಿ ನಿಂತಿದ್ದಾರೆ ಅಂತ ಹೇಳೋದಲ್ಲ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ತುಂಬ ಕಲ್ತಿದ್ದೀನಿ ಅವರಿಂದ. ಮತ್ತು ಹೇಗೆ ಮಾತಾಡಬೇಕು, ಹೇಗೆ ನಾವು ನಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕು, ಹೇಗೆ ನಾವು ಅದು ಕಂಟೆಂಟ್ ಕ್ರಿಯೇಟ್ ಮಾಡೋದಾಗಲಿ, ಆ ಟೇಬಲ್ ರೆಡಿ ಮಾಡ್ಕೊಳ್ಳೋದಾಗಲಿ, ಪ್ರತಿಯೊಂದು ಗೊತ್ತಿಲ್ಲ ಅಂದರೆ ಅವರೇ ನಮ್ಮನ್ನು ಕೇಳ್ತಾರೆ. ಯಾರಿಗಾದ್ರೂ ಏನಾದರೂ ಡೌಟ್ ಇದೆನಾ ಅಂತ ಕೇಳ್ತಾರೆ. ನಾವು 1-2 ಸಲ ಡೌಟ್ ಕೇಳ್ತಾರೆ ಅಂತಲೇ ಮಾತಾಡ್ತಿರಲಿಲ್ಲ. ಯಾಕೆಂದರೆ ಬೇರೆ ಏನಾದರೂ ಕೆಲಸ ಮಾಡ್ತಾ ಇರ್ತೀವಿ. ನಿಮಗೆ ಗೊತ್ತಿದ್ದಲ್ಲ, ಹೆಣ್ಮಕ್ಳು 2 ಕೆಲಸ ಮಾಡ್ಕೊಂಡು ಅಲ್ಲಿ ನೋಡ್ತಾ ಇರ್ತೀವಿ. ಸೊ ಆ ಥರನೂ ಸಿಚುವೇಶನ್ಸ್ ಇರ್ತಾಯಿತ್ತು. ಬಟ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾರಾದ್ರೂ ಫೇಸ್ಬುಕ್ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು ಅಂತ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಜಾಯ್ನ್ ಆಗಿ. ಆ ಥರ ಒಂದು ಕ್ಲಾರಿಟಿ ಮತ್ತು ಕಲೀಲಿಕ್ಕೆ ಟ್ರೈನಿಂಗು ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಎಸ್ಪೆಷಲಿ ಕನ್ನಡದಲ್ಲಿ. ಸೊ ನನಗೂ ಕಲ್ತಿದ್ದೆ. ಇವನ್ ನಾನು ಕೂಡ ಅದರಿಂದ ಸಮಥಿಂಗ್ ಅರ್ನ್ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ, ಅದನ್ನು ಬಳಸ್ಕೊಂಡಿದ್ದೀನಿ. ನಂದು ಬ್ಯಾಡ್ ಹ್ಯಾಬಿಟ್ ಏನಂದರೆ, ನಾನು ಲೋಗೋ ಎಲ್ಲ ಕ್ರಿಯೇಟ್ ಮಾಡಿದ್ದೀನಿ. ಹಾಗೆ ನಾನು ಲೋಗೋ ಕೂಡ ಕಸ್ಟಮರ್ಗೆ ಕೊಟ್ಟಿದ್ದೀನಿ. ನನ್ನೊಂದು ಬ್ಯಾಡ್ ಹ್ಯಾಬಿಟ್ ಅಂತ ಹೇಳಿದ್ರೆ, ಲೋಗೋ ಕ್ರಿಯೇಟ್ ಮಾಡ್ತಾಯಿದ್ದೆ, ಡಿಸೈನ್ ಮಾಡ್ತಾಯಿದ್ದೆ. ಅದೊಂಥರ ಹುಚ್ಚು ನನಗೆ. ಕಸ್ಟಮರ್ ಆಗಿ ಅವರೇ ಓಕೆ ಅಂದ್ರೂ ನನ್ನ ಪಾಡಿಗೆ ನಾನು ಮಾಡ್ತಾನೆ ಇರ್ತಾಯಿದ್ದೆ. 4 ಅವರ್ಸ್ ಆಗಲಿ 5 ಅವರ್ಸ್ ಆಗಲಿ ಅದು ಡಿಸೈನ್ ಮಾಡ್ತಾಯಿದ್ದೆ. ಯಾಕೆಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ. ಅದು ನನಗೇನಾಗ್ತಾಯಿತ್ತು, ಸುಮ್ಮನೆ ಟೈಮ್ ವೇಸ್ಟು. ಅಂದರೆ ಅದರಿಂದ ನನಗೆ ಅರ್ನ್ ಆಗಿದೆ, ದುಡ್ಡು ತೊಗೊಂಡಿದ್ದೀನಿ. ಕೂತ್ಕೊಂಡು ಮತ್ತೆ ಅದನ್ನೇ ಎಡಿಟ್ ಮಾಡೋದು, ಇದು ಸರಿ ಇಲ್ಲ ಅಂತೇಳಿ ಅದನ್ನು ತೊಗೊಳೋಕ್ಕೆ ಯಾರೂ ಇಲ್ಲ. ಬಟ್ ನನ್ನ ಟೈಮ್ ಹೋಗ್ತಾ ಇರುತ್ತೆ. ಹಾಗಾಗಿ ನನ್ನ ಜೀವನ ಉದ್ಧಾರಕ್ಕಾಗಿ ಅದನ್ನು ಸ್ಟಾಪ್ ಮಾಡಿದ್ದೀನಿ. ಬಟ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾರಾದರೂ ಸೇರ್ಕೊಳ್ಳೋದಿದ್ರೆ ಖಂಡಿತವಾಗ್ಲೂ ಜಾಯ್ನ್ ಆಗಿ. ಆ್ಯಂಡ್ ಅಂದರೆ ಒಳ್ಳೆ ಗೈಡೆನ್ಸ್ ಸಿಗುತ್ತೆ ಅಂತೇಳಿ. ಬಿಸ್ನೆಸ್ ಪರ್ಪಸ್ ಅನ್ನೋದಕ್ಕಿಂತ ಟ್ರೈನಿಂಗ್ ಚೆನ್ನಾಗಿ ಸಿಗುತ್ತೆ. ಬೇರೆಯವ್ರ ಹತ್ರ ಕಲಿಯೋದಕ್ಕಿಂತ ನಮ್ಮ ಬಿಸ್ನೆಸ್ನ ನಾವೇ ಇಂಪ್ರೂವ್ ಮಾಡ್ಕೊಳ್ಬೋದು. ಆ ಒಂದು ಅವಕಾಶ ಈ ಕಡೆಯಿಂದ ಚೆನ್ನಾಗಿ ಸಿಗುತ್ತೆ. ಮಿಕ್ಕಿದ್ದೆಲ್ಲ ನಮ್ಮ ಗುರುಗಳೇ ಹೇಳ್ತಾರೆ. ಗುರುಗಳ ಮುಂದೆ ಜಾಸ್ತಿ ಮಾತಾಡಬಾರ್ದಂತೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಇವಾಗ ಇದೇ ಮಾತನ್ನು ನಾನೇನಾದರೂ ಹೇಳಿದರೆ, ಆಯ್ತಪ್ಪ ನಿನ್ನಂಥವ್ರು 100 ಜನರನ್ನು ನೋಡಿದ್ದೀನಿ, ರೈಟ್ ಹೇಳು, ನೀನು ಎದಕ್ಕೆ ಬಂದಿದ್ದೆ ಆ ಕೆಲಸ ಮುಗಿಸು ಹೋಗು. ಕರೆಕ್ಟ್? ನಿಮ್ಮ ಬಿಸ್ನೆಸ್ ಬಗ್ಗೆನೂ ಇದೇ ಆಗುತ್ತೆ. ಯಾವಾಗ ನಿಮ್ಮ ಬಿಸ್ನೆಸ್ ಬಗ್ಗೆ ನೀವು ಮಾತಾಡ್ತೀರಾ ಆವಾಗ ಪುಷ್ ಫ್ಯಾಕ್ಟ್ರ್ ಆಗುತ್ತೆ. ಅದಕ್ಕೆ ಪುಷ್ ಫ್ಯಾಕ್ಟ್ರ್ ಅಂತಾರೆ. ಯಾವಾಗ ನಿಮ್ಮ ಬಿಸ್ನೆಸ್ ಬಗ್ಗೆ ನೀವು ಯಾರಿಗೆ ಸರ್ವಿಸ್ ಕೊಟ್ಟಿರ್ತೀರ ಅವ್ರು ಮಾತಾಡ್ತಾರೆ, ಆವಾಗ ಅದು ಪುಲ್ ಫ್ಯಾಕ್ಟ್ರ್ ಆಗುತ್ತೆ. ಸೊ ಆನ್ಲೈನ್ ಸ್ಪೇಸಲ್ಲಿ ಮಾತ್ರ ಇದು ಪಾಸಿಬಿಲಿಟಿ ಇದೆ. ಶಶಿಕಲಾ ಮೇಡಮ್ ಹೇಳಿದರು, ಇವರು ನಿಮಗೆ ಗೊತ್ತಿದ್ದಾರೆ ಅಂತ ನೀವು 100% ನಂಬ್ಬೋದು.
ನೀವೇ ಯೋಚನೆ ಮಾಡಿ, ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಎಲ್ಲಕ್ಕಿಂತ ಮೊದಲು ಏನು ನೋಡ್ತೀರ? ಪ್ರಾಡಕ್ಟ್ ನೋಡಿ ಆದಮೇಲೆ ಇಮಿಡಿಯೇಟ್ಲಿ ನೋಡೋದೇನು? ರಿವ್ಯೂಸ್. ಕರೆಕ್ಟ್? ಸೊ ಈ ರಿವ್ಯೂಸ್ನ ನಿಮ್ಮ ಶಾಪಲ್ಲಿ ಹಾಕ್ಕೊಳ್ಳಿ ನೋಡೋಣ. ಅವ್ರ ಫೋಟೋ ಅವ್ರದ್ದು ಏನಾದರೂ ಬರ್ದಿರೋದು ಹಾಕೊಳ್ಳೋದು ಸಾಧ್ಯನಾ? ಇಲ್ಲ, ಆಗಲ್ಲ. ಅದೇ ಆನ್ಲೈನಲ್ಲಿ ನೀವು ತೊಗೊಂಡು ಬಂದರೆ ಅಂದ್ಕೊಳ್ಳಿ, ಸಾಕಷ್ಟು ಜನ ಬಂದು ಕನೆಕ್ಟ್ ಆಗೋದಕ್ಕೆ ಶುರು ಆಗ್ತಾರೆ. ಇದರಿಂದ ನಿಮ್ಮ ಕ್ರೆಡಿಬಿಲಿಟಿ ಬೆಳೆಯುತ್ತೆ, ಆರಾಮಾಗಿ ಜನ ನಿಮ್ಮನ್ನು ನಂಬೋದಕ್ಕೂ ಶುರು ಮಾಡ್ತಾರೆ. ಆಮೇಲೆ ನಿಮ್ಮ ಫಿಸಿಕಲ್ ಬೌಂಡ್ರಿ ಏನಿರುತ್ತೆ ಅದನ್ನು ಬ್ರೀಚ್ ಮಾಡಿ ಹೊರಗಡೆ ಇರೋ ಜನ ಕೂಡ ಬಂದು ಕನೆಕ್ಟ್ ಆಗ್ತಾರೆ. ಇವತ್ತು ನಾನು ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಆನ್ಲೈನ್ ಸ್ಪೇಸ್ ಅಷ್ಟೇ, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ಅಷ್ಟೇ. ಅದರ್ವೈಸ್ ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ಜನರಿಗೆ ನಾನು ಪರಿಚಯನೇ ಇಲ್ಲ, ಅಥವಾ ನಾನು ಇದಕ್ಕಿಂತ ಮುಂಚೆ ಭೇಟಿನೇ ಆಗಿಲ್ಲ. ಓಕೆ, ಸೊ ಅದಕ್ಕಾಗಿ ಡೋಂಟ್ ನೆಗ್ಲೆಕ್ಟ್ ದಿಸ್. ಯು ಡೋಂಟ್ ನೀಡ್ ಮೋರ್ ಮನಿ ಟು ಮಾರ್ಕೆಟ್. ಆ್ಯಕ್ಚುಲಿ ಮಾರ್ಕೆಟಿಂಗ್ ಮಾಡೋದಕ್ಕೆ ದುಡ್ಡೇ ಬೇಕು ಅಂತಿಲ್ಲ, ದುಡ್ಡು ಬೇಕಾಗಿಲ್ಲ. ಇವತ್ತಿನ ಡೇಟಲ್ಲಿ ಫ್ರೀಯಾಗಿ ಮಾರ್ಕೆಟಿಂಗ್ ಮಾಡ್ಬೋದು. ನೆಕ್ಸ್ಟ್, ಇನ್ನೂವರೆಗೂ ಎಷ್ಟು ಜನರ ಬಿಸ್ನೆಸ್ ನೇಮ್ ಇಲ್ಲ ಇಲ್ಲಿ? ನಿಮ್ಮ ಬಿಸ್ನೆಸ್ ಹೆಸರು ಇನ್ನೂ ಫೈನಲ್ ಆಗಿಲ್ಲ. ಆ ಥರ ಯಾರಾದರೂ ಇದ್ದೀರಾ? ಬ್ರ್ಯಾಂಡ್ ನೇಮ್ ಅಂತ ಕರಿತೀವಿ. ಓಕೆ, ಇದ್ರೆ ಗ್ರೇಟ್. ನೆಕ್ಸ್ಟ್ ಓಕೆ, ಬಿಸ್ನೆಸ್ ನೇಮ್ನ ಜನ್ರೇಟ್ ಮಾಡ್ಕೊಳ್ಳೋದಕ್ಕೆ ಫ್ರೀ ಟೂಲ್ ಇದೆ, ನೇಮ್ಲಿಕ್ಸ್ ಅಂತ. ಇದು ಬ್ರ್ಯಾಂಡೆಡ್ ನೇಮ್ಸ್ಗಳನ್ನ ಕ್ರಿಯೇಟ್ ಮಾಡಿಕೊಡುತ್ತೆ ನಿಮಗೆ. ಕಂಟೆಂಟ್ ರಿಸರ್ಚ್ ಮಾಡೋದಕ್ಕೆ ಯಾವ ಥರ, ನಾನು ಹೇಳಿದ್ನಲ್ಲ, ನನಗೆ CSC ಸೆಂಟರ್ ಆಗಲಿ, ಗ್ರಾಮೋನ್ ಸೆಂಟರ್ ಆಗಲಿ, ಇದ್ರ ಬಗ್ಗೆ ನನಗೇನೋ ನಾಲೆಜ್ ಇಲ್ಲ. ಆದರೆ ನಾನು ಕಂಟೆಂಟ್ ಬರೆಯೋದು ಕೂತೆ ಅಂದ್ಕೊಳ್ಳಿ, ಐ ಕ್ಯಾನ್ ರೈಟ್ ಬೆಟರ್ ಕಂಟೆಂಟ್ ದನ್ ಯು. ನಿಮಗಿಂತ ಚೆನ್ನಾಗಿ ಕಂಟೆಂಟ್ ನಾನು ಬರಿಬೋದು, ಯಾಕಂದರೆ ನನ್ನ ಹತ್ರ ಇವಾಗ ಕಂಟೆಂಟ್ ರಿಸರ್ಚ್ ಮಾಡೋದಕ್ಕೆ ChatGPT ಇದೆ. ನೆಕ್ಸ್ಟ್, ಕಂಟೆಂಟ್ ರಿಸರ್ಚ್ ಮಾಡೋದು ಅಷ್ಟೇ ಅಲ್ಲದೆ ನಾನು ಕಂಟೆಂಟ್ ಕ್ಯಾಲೆಂಡರ್ನ ರೆಡಿ ಮಾಡ್ಬೋದು. ವಿದಿನ್ 10 minutes, ಒಂದು ತಿಂಗಳಿಗೆ ಬೇಕಾಗುವಷ್ಟು ಕಂಟೆಂಟ್ನ ನಾನು ರೆಡಿ ಮಾಡ್ಬೋದು. ಅದು ನಿಮ್ಮ ನಿಶಲ್ಲಿ. ಓಕೆ, ಅದನ್ನು ಇನ್ನೂ ಫೈನ್ ಟ್ಯೂನ್ ಮಾಡಬೇಕು ಅಂದರೆ ನಿಮ್ಮ ಎಕ್ಸ್ಪರ್ಟೀಸ್ ಬೇಕಾಗುತ್ತೆ. ನಾನು ಎಷ್ಟೇ ಕಂಟೆಂಟ್ ಬರೆದ್ರೂ ನಿಮ್ಮ ಥರ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ದಿಸ್ ಈಸ್ ಯುವರ್ ಬೇಬಿ, ದಿಸ್ ಇಸ್ ನಾಟ್ ಮೈ ಬೇಬಿ. ಗ್ರಾಫಿಕ್ ಡಿಸೈನಿಂಗಲ್ಲಿ ಲೋಗೋ ಡಿಸೈನ್ ಮಾಡ್ಕೋಬೋದು ಕ್ಯಾನ್ವನ್ನ ಬಳಸಿ. ನೆಕ್ಸ್ಟ್, ಬಿಸ್ನೆಸ್ ಅಸೆಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೋಬೋದು. ನಿಮ್ಮ ಬಿಸ್ನೆಸ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಬ್ರೌಷರ್ ಆಗಿರ್ಬೋದು, ನಿಮ್ಮ ಲೋಗೋ ಆಗಿರ್ಬೋದು, ಅಥವಾ ಪಾಂಪ್ಲೆಟ್ ಆಗಿರ್ಬೋದು, ಬ್ಯಾನರ್ಸ್ಗಳಾಗಿರ್ಬೋದು, ಆಮೇಲೆ ಪೋರ್ಟ್ಫೋಲಿಯೋ ಆಗಿರ್ಬೋದು, ಎಷ್ಟು ಜನರಿಗೆ ಶೇರ್ ಮಾಡಿದ್ದೀರಾ, ಎಷ್ಟು ಜನರಿಗೆ ಸರ್ವಿಸ್ ಕೊಟ್ಟಿದ್ದೀರಾ ಅನ್ನೋ ಡೀಟೇಲ್ ಆಗಿರ್ಬೋದು. ಇದನ್ನೆಲ್ಲ ಡಿಸೈನ್ ಮಾಡ್ಕೋಬೋದು. ನೆಕ್ಸ್ಟ್, ಆ್ಯಡ್ ಕ್ರಿಯೇಟಿವ್ಸ್. ನೀವೇನಾದರೂ ಸೋಷಿಯಲ್ ಮೀಡಿಯಾ ಮೇಲೆ ಆ್ಯಡ್ ಸ್ಪೆಂಡ್ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್ ಕ್ಯಾನ್ವಾ ಫಾರ್ ದ್ಯಾಟ್. ನೆಕ್ಸ್ಟ್ ಪ್ಲೀಸ್. ಇದನ್ನೆಲ್ಲ ಮಾಡೋದಕ್ಕೆ ನಿಮಗೆ ನೂರಾರು ಜಾಗದಲ್ಲಿ ಓಡಾಡೋ ಅವಶ್ಯಕತೆ ಇಲ್ಲ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಸೇರಿನೇ ಕಡಿಮೆ ಅಂದರೂ 4,200 ಕೋಟಿ ಜನ ಸಿಗ್ತಾರೆ. 4,200 ಕೋಟಿ ಆ್ಯಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್. ಇವಾಗಲೂ ತೆಗೆದು ನೀವು ಚೆಕ್ ಮಾಡಿದರೆ ಎಷ್ಟು ಜನ ಇದ್ದಾರೆ ಆ್ಯಕ್ಟಿವ್ ಅಂತಂದರೆ 400 ಕೋಟಿ ಜನ ಆರಾಮಾಗಿ ಸಿಗ್ತಾರೆ ನಿಮಗೆ. ನಿಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬೇಕಾಗಿರುವಂಥ ಗ್ರಾಹಕರನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಇಷ್ಟು ಜನ ಸಾಕು. ಇದರಲ್ಲಿರುವಂಥ 0.001% ಜನ ಬಂದು ಕೂಡ ನಿಮಗೆ ಬಿಸ್ನೆಸ್ ಕೊಟ್ಟರೆ ನೀವು ಕೋಟ್ಯಾಧಿಪತಿ ಆಗ್ತೀರಾ. ಆಮ್ ಐ ರೈಟ್? ನೆಕ್ಸ್ಟ್ ಪ್ಲೀಸ್. ಓಕೆ, ನಾನಿಲ್ಲಿ ಏನೋ ಅಂದ್ಕೊಂಡು ಬಂದಿದ್ದೆ, ಬಟ್ ಇದು ಕಂಪ್ಲೀಟ್ಲಿ ಬೇರೆಯೇ ಇದೆ. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ನಾವು ಡಿಜಿಟಲ್ ಮಾರ್ಕೆಟಿಂಗ್ ವರ್ಕ್ಶಾಪ್ಸ್ಗಳನ್ನ ನಡೆಸ್ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಫೇಸ್ಬುಕ್ಗೆ ನಾವು 370 ರೂಪಾಯಿ ಪೇ ಮಾಡ್ತಾಯಿದ್ದೀವಿ ಒಂದು ರಿಜಿಸ್ಟ್ರೇಷನ್ ಆಗೋದಕ್ಕೆ. ಅದು ವೇರಿ ಆಗ್ತಾ ಇರುತ್ತೆ, 200ರಿಂದ ಹಿಡಿದು 370ವರೆಗೂ ಮ್ಯಾಕ್ಸಿಮಮ್ ಹೋಗುತ್ತೆ. ಓಕೆ, ಈ ಪರಸ್ಪರ ಕುಟುಂಬದ ಒಂದು ಆ ಹೊಂದಾಣಿಕೆ, ಆ ನಿಸ್ವಾರ್ಥ ಮನೋಭಾವನ ನೋಡಿದ ಮೇಲೆ ನನಗೂ ಎಲ್ಲೋ ಕೈ ಜೋಡಿಸ್ಬೇಕು ಅಂತ ಆಸೆ ಆಯಿತು. ಓಕೆ, ನನ್ನ ಕಡೆಯಿಂದ ನಾನು ಫೇಸ್ಬುಕ್ಕಿಗೆ ಕೊಡೋ ದುಡ್ಡನ್ನು ನಾನು ಇಲ್ಲೇ ಶೇರ್ ಮಾಡಿಕೊಂಡ್ರೆ ಹೆಲ್ಪ್ ಆಗ್ಬೋದಾ? ಓಕೆ, ಫೇರ್ ಎನಫ್. ಚಂದ್ರು ಸರ್ ಆ್ಯಂಡ್ ರಾಜಾ ಸಾಬ್, ಇವಾಗಲೇ ನನ್ನ ಕಡೆಯಿಂದ ಅನೌನ್ಸ್ ಮಾಡ್ತಾಯಿದ್ದೀನಿ ಸರ್. ಪರಸ್ಪರ ಕುಟುಂಬದಿಂದ ಪರಸ್ಪರ ಅಂತಲೇ ಒಂದು ಕೂಪನ್ ಕೋಡ್ನ ರೆಡಿ ಮಾಡ್ತೀನಿ. ಯಾರೇ ಬಂದು ಜಾಯ್ನ್ ಆದರೂ 50% ಆಫ್. ನಾನು ನಡೆಸ್ಕೊಡೋವಂಥ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ಗಳಿಗೆ 50% ಆಫ್ ಡೈರೆಕ್ಟಾಗಿ ಕೊಡ್ತೀನಿ. ಓಕೆ, ಅದನ್ನು ಚಂದ್ರು ಸರ್ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ಎನಿ ಟೈಮ್ ಸರ್, ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ. ಯಾಕಂದರೆ ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಇದನ್ನು ಮಾಡ್ತಾ ಇರೋದು ಕನ್ನಡಿಗರಿಗಾಗಿ, ಅದು ಕೂಡ ಕನ್ನಡದಲ್ಲೇ.
ಮತ್ತು ಯಾಕೆ ದುಡ್ಡು ಮಾರ್ಕ್ ಜುಕರ್ಬರ್ಗ್ ಕೊಡ್ತಾ ಇದ್ದೀನಿ? ಆ ಪ್ರಾಫಿಟ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಲ್ಲ, ಅಥವಾ ಅವ್ರಿಗೆ ಕೊಡೋ ದುಡ್ಡನ್ನೇ ಇಲ್ಲಿ ನಾನು ಕಳ್ಕೊಳ್ಳೋದಕ್ಕೆ ತಯಾರಿದ್ದೀನಿ, ಅಥವಾ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ತಯಾರಿದ್ದೀನಿ. ಸೊ ಪರಸ್ಪರ ಅನ್ನೋ ಒಂದು ಕೂಪನ್ ಕೋಡ್ನ ಕ್ರಿಯೇಟ್ ಮಾಡ್ತೀನಿ. ನಾನು ನಡೆಸ್ಕೊಡ್ತಾ ಇರುವಂಥ ಫಸ್ಟ್ ಲೆವೆಲ್ ಎಲ್ಲ ಪ್ರೋಗ್ರಾಮ್ಗಳಿಗೂ 50% ಆಫ್ ಮಾಡಿ ಕೊಡ್ತೀನಿ. ಓಕೆ, ದಿಸ್ ಇಸ್ ಮೈ ಪ್ರಾಮಿಸ್ ಟು ಎವ್ರಿಬಡಿ. ನನ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಶಶಿಕಲಾ ಮೇಡಮ್ ಹೇಳಿರೋ ಪ್ರಕಾರ ಇನ್ನೂ ಸಾಕಷ್ಟು ಜನ ತಮ್ಮ ಅನುಭವಗಳನ್ನು ಹಂಚಿ ಬಗ್ಗೆ ಮಾಹಿತಿ ಬೇಕು ಅಂದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಓಕೆ, ಇಷ್ಟೊತ್ತು ನಾವು ಮಾತಾಡಿದ್ವಿ ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೆ ಬರೀ ಸ್ಕಿಲ್ ಸೆಟ್ ಒಂದೇ ಅಲ್ಲ, ಮೈಂಡ್ ಸೆಟ್ ಬೇಕು ಅಂತ. ಆ ಸರಿಯಾದ ಮೈಂಡ್ ಸೆಟ್ನ ಶುರು ಮಾಡಬೇಕು ಅಂದರೆ ದಿನದ ಮೊದಲ ಘಳಿಗೆಯಿಂದ ಶುರುವಾಗುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಆಫೀಸಲ್ಲಿ ಎವ್ರಿ ಡೇ ವಿ ಡೂ ಅ ಮಾರ್ನಿಂಗ್ ರಿಚುವಲ್. ಇವತ್ತಿನ ಕಂಪ್ಲೀಟ್ ಬೆಳಗ್ಗೆಯಿಂದ ಇಲ್ಲಿವರೆಗೂ ನಿಮ್ಮ ಸೆಷನ್ ಮುಗೀತು, ಕರೆಕ್ಟ್? ಎಷ್ಟೋ ಟ್ರೈನಿಂಗ್ಗಳನ್ನ ಅಟೆಂಡ್ ಮಾಡಿದ್ರಿ. ಮುಗೀತು ಅಂತ ಎಷ್ಟು ಜನಕ್ಕೆ ಅನಿಸಿದೆ? ಆಲ್ಮೋಸ್ಟ್ ಡನ್, ಇವತ್ತಿಂದ ಆಯಿತು. ಇನ್ನೂ ಮುಗಿದಿಲ್ವಾ? ಇನ್ನೂ 1.5 ಅವರ್ ತೊಗೊಂಡ್ರೆ ಆಗ್ಬೋದಾ? ಗ್ರೇಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸ್ಪಿರಿಟ್. ಓಕೆ, ಎಸ್ ಅಂತಲೂ ತುಂಬ ಕಡಿಮೆ ಬಂತು. ಆ್ಯಕ್ಚುಲಿ ಸಾಕು ಬಿಡು ಮಾರಾಯ ಅಂತ ಹೊರಗಡೆಯಿಂದ ಬಂದಿರುತ್ತೆ. ಓಕೆ ಓಕೆ, ಸಾರಿ ಸರ್, ಐ ವೋಂಟ್ ಟೇಕ್ ಮಚ್ ಆಫ್ ದ ಟೈಮ್. ಓಕೆ, ಸೊ ನಾವು ನಮ್ಮ ಆಫೀಸಲ್ಲಿ ಒಂದು ಪ್ರಾಕ್ಟೀಸ್ ಮಾಡಿದ್ದೀವಿ. ಸ್ಕೂಲಲ್ಲಿ, ಕಾಲೇಜಸ್ಗಳಲ್ಲಿ ಪ್ರೇಯರ್ ಮಾಡೋಂಗೆ ನಾವು ಕೂಡ ಒಂದು ಪ್ರೇಯರ್ ಮಾಡ್ತೀವಿ. ಸೊ ಐ ವುಡ್ ಲೈಕ್ ಆಲ್ ಆಫ್ ಯು ಟು ಜಾಯಿನ್ ಮೀ ಟು ಟೇಕ್ ದ್ಯಾಟ್ ಎನರ್ಜಿ ಫ್ರಮ್ ಹಿಯರ್. ಓಕೆ, ಆ ಎನರ್ಜಿನ ಇಲ್ಲಿಂದ ತೊಗೊಂಡು ಹೋಗೋದಕ್ಕೆ ನಾನು ನಿಮ್ಮನ್ನು ಇನ್ವೈಟ್ ಮಾಡ್ತೀನಿ. ಪ್ಲೀಸ್ ಸ್ಟ್ಯಾಂಡ್ ಅಪ್. ಪ್ರಿಯಾ, ನೆಕ್ಸ್ಟ್. ಓಕೆ, ಇದು ನಮ್ಮ ಮಾರ್ನಿಂಗ್ ರಿಚುವಲ್. ಓಕೆ, ಎಲ್ಲರೂ ನಿಮ್ಮ ಬಲಗೈನ ನಿಮ್ಮ ಚೆಸ್ಟ್ ಮೇಲೆ ಇಡಿ ಆ್ಯಂಡ್ ರಿಸೈಟ್ ಆಫ್ಟರ್ ಮೀ. ಕಣ್ಣು ಮುಚ್ಚಿಬಿಡಿ. ಕ್ಲೋಸ್ ಯುವರ್ ಐಸ್ ಪ್ಲೀಸ್ ಆ್ಯಂಡ್ ಜಸ್ಟ್ ಸಿ ಎನರ್ಜಿ ಯಾವ ಲೆವೆಲ್ಗೆ ಹೋಗುತ್ತೆ ಅಂತ. ಯಾಕಂದರೆ ನಾವು 10 ಜನ ಮಾಡ್ತೀವಿ, ಇವತ್ತು ಅಪ್ರಾಕ್ಸಿಮೇಟ್ಲಿ 100 ಜನ ಇದ್ದೀವಿ. ಐ ವುಡ್ ಲೈಕ್ ಟು ಕ್ಯಾಪ್ಚರ್ ದಿಸ್ ಮೂಮೆಂಟ್. ಐ ಆಮ್ ಫಿಯರ್ಲೆಸ್, ಐ ಆಮ್ ಅನ್ಸ್ಟಾಪಬಲ್, I attract abundance, I manifest my dreams, I am worthy of success, I create wealth easily, I have the power to achieve my goals, I take loving care of my body, I am generous giver, I am grateful for what I have. Thank you so much. ನಮ್ಮ ಬ್ರೈನ್ ಕೆಲಸ, ದಯವಿಟ್ಟು ಕೂತ್ಕೊಳ್ಳಿ. ನಮ್ಮ ಬ್ರೈನ್ ಕೆಲಸ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನಲ್ಲಿ ಕೆಲಸ ಮಾಡುತ್ತೆ. ಓಕೆ, ಒಬ್ಬ ತುಂಬ ಜಾಣವಾಗಿರೋ ಹುಡುಗನಿಗೆ ನೀನು ಯಾವುದೇ ಕೆಲಸಕ್ಕೆ ಬರದೇ ಇರೋನು, ನಿನಗೆ ಬುದ್ಧಿ ಇಲ್ಲ, ಇದೇ ಥರ ಹೇಳ್ತಾ ಹೋಗಿ ಗ್ರ್ಯಾಜುವಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದನ್ನು ನಂಬಿಬಿಡ್ತಾನೆ, ಅವನು ಹಾಗೆ ಆಗಿಬಿಡ್ತಾನೆ. ಅದಕ್ಕೆ ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ. ಆ ನ್ಯೂರೋಪ್ಲಾಸ್ಟಿಸಿಟಿ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ನೀವು ಪದೇ ಪದೇ ನಿಮಗೆ ನೀವೇನು ಹೇಳ್ಕೊತೀರಾ ಅದೇ ಅಲ್ಲಿ ಬರುತ್ತೆ, ಅದನ್ನೇ ನೀವು ನಂಬ್ತೀರಾ ಆ್ಯಕ್ಚುಲಿ. ಓಕೆ, ಸೊ ಹಾಗಾಗಿ ನಮ್ಮ ಪ್ರತಿದಿನನ ನಾವು ಈ ಒಂದು ಅಫರ್ಮೇಷನಿಂದ ಶುರು ಮಾಡ್ತೀವಿ. ಓಕೆ, ನಾವು ಇದನ್ನು ಡಿಸೈನ್ ಮಾಡಬೇಕಾದ್ರೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಹುಡುಕಾಡ್ತಿರ್ಬೇಕಾದ್ರೆ ಸ್ಟೀವ್ ಜಾಬ್ಸ್, ಮಾರ್ಕ್ ಜುಕರ್ಬರ್ಗ್, ಎಲಾನ್ ಮಸ್ಕ್ ಇಂಥವ್ರ ಫೋಟೋಗಳನ್ನು ಇರೋದನ್ನು ತೊಗೊಂಡು ನಾನು ಹುಡುಕಾಡ್ತಾ ಇದ್ದೆ. ಆವಾಗ ನಮ್ಮ ಟೀಮ್ ಮೆಂಬರ್ಸ್ ಬಂದರು, ಸರ್ ಅವ್ರದ್ದೆಲ್ಲ ಅಂತೂ ನಮಗೆ ಗೊತ್ತಿಲ್ಲ, ನಿಮ್ಮನ್ನು ನೋಡಿ ನಾವು ಮೋಟಿವೇಟ್ ಆಗ್ತೀವಿ, ನಿಮ್ಮದೇ ಫೋಟೋ ಯಾಕೆ ಬರಬಾರ್ದು ಅಂತ ಕೇಳಿದರು. ದೆರ್ ಈಸ್ ನೋ ಅದರ್ ಪರ್ಸನ್ ಹೂ ಕ್ಯಾನ್ ಹೋಲ್ಡ್ ಯು ಬ್ಯಾಕ್. ಈ ಜೀವನದಲ್ಲಿ, ಈ ಜಗತ್ತಿನಲ್ಲಿ ನಿಮ್ಮನ್ನು ತಡೆಯೋ ಶಕ್ತಿ ಯಾರಿಗಾದ್ರೂ ಇದೆ ಅಂದರೆ ಅದು ನಿಮಗೆ ಮಾತ್ರ ಇದೆ. ನಿಮ್ಮನ್ನು ತಡೆಯೋ ಶಕ್ತಿ ನಿಮಗೆ ಮಾತ್ರ ಇದೆ. ಅದೇ ರೀತಿ ನಿಮ್ಮನ್ನು ಮೇಲೆತ್ತೋ ಶಕ್ತಿ ಕೂಡ ನಿಮಗೆ ಮಾತ್ರ ಇದೆ. ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಬಿಲೀವ್ ಇಟ್. ಯಾವಾಗ ಇದನ್ನು ನಂಬ್ತೀರಾ ಆವಾಗ ನಿಮ್ಮ ಜೀವನ ಚೇಂಜ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದು ಚಿಕ್ಕ ಸನ್ಮಾನವಿರುತ್ತದೆ.
ಹಾದಿ ಅಷ್ಟು ಸುಲಭವಲ್ಲ. ಒಬ್ಬ ಯಶಸ್ವಿ ಉದ್ಯಮಿ ಆಗುವ ಪ್ರಕ್ರಿಯೆಯು ವ್ಯಕ್ತಿಯ ಹಲವಾರು ಸಾಧನೆ ಹಂತಗಳನ್ನು ಸಾಧಿಸುವ ಅಗತ್ಯವಿದೆ. ಪ್ರತಿಯೊಂದು ಹಂತವೂ ಶಕ್ತಿ ಮತ್ತು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಜೊತೆಗೆ ವ್ಯವಹಾರ ಜಗತ್ತಿನಲ್ಲಿ ಮತ್ತು ಜೀವನದಲ್ಲಿ ವ್ಯಕ್ತಿಯನ್ನು ನಿಜವಾಗಿಯೂ ಯಶಸ್ವಿಯಾಗಿಸುವ ವಿಷಯಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ತೆಗೆದುಕೊಳ್ಳುತ್ತದೆ. ಯಶಸ್ವಿ ಉದ್ಯಮಿಯಾಗಲು ವಿತ್ತೀಯ ಮತ್ತು ವಸ್ತು ಲಾಭಗಳನ್ನು ಮಾತ್ರವಲ್ಲದೆ ವಸ್ತುಗಳ ಹೆಚ್ಚಿನ ಯೋಜನೆಯನ್ನು ಗಣನೆಗೆ ತೆಗೆದುಕೊಳ್ಳುವ ಮಾಪನಗಳ ಅಗತ್ಯವಿದೆ. ಆದ್ದರಿಂದಲೇ ನಿಜವಾದ ಯಶಸ್ಸಿನ ಅಳತೆಯು ಸಂಪತ್ತು ಮತ್ತು ಮೌಲ್ಯವನ್ನು ಸೃಷ್ಟಿಸುವ ಬೆಳಕಿನ ಹಾದಿಯಲ್ಲಿ ಸಾಧನೆಯನ್ನು ಸಾಧಿಸುತ್ತಾ ಹೋಗುತ್ತದೆ. ಯಶಸ್ಸನ್ನು ಹಲವಾರು ವಿಧಗಳಲ್ಲಿ ವ್ಯಾಖ್ಯಾನಿಸಬಹುದು, ಆದರೆ ವೈಯಕ್ತಿಕವಾಗಿ ಉತ್ಸಾಹವನ್ನು ಸೃಷ್ಟಿಸುವ, ನಿಮ್ಮ ಆಸೆಗಳನ್ನು ಪೂರೈಸುವ ಮತ್ತು ಅಂತಿಮವಾಗಿ ವೈಯಕ್ತಿಕ ಗುರಿಗಳನ್ನು ಸಾಧಿಸುವ ಮೂಲಕ ನಿಮ್ಮ ಉತ್ತಮ ಆವೃತ್ತಿಯಾಗುವಂಥ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವುದು ಯಶಸ್ವಿಯಾಗಿದೆ ಎಂದು ನಾನು ಪರಿಗಣಿಸುತ್ತೇನೆ. ಸಾಮಾನ್ಯವಾಗಿ ಜನರು ನಿಮ್ಮ ನಿವ್ವಳ ಮೌಲ್ಯದಿಂದ ಯಶಸ್ಸನ್ನು ಪರಿಗಣಿಸುತ್ತಾರೆ. ಉದಾಹರಣೆಗೆ, ನೀವು ಬ್ಯಾಂಕ್ನಲ್ಲಿ ಎಷ್ಟು ಹಣವನ್ನು ಹೊಂದಿದ್ದೀರಿ, ವಸ್ತುಗಳ ಗುಣಮಟ್ಟ ಮತ್ತು ನಿಮ್ಮ ಒಟ್ಟಾರೆ ಶ್ರೀಮಂತಿಕೆ, ಈ ರೀತಿಯಾಗಿ. ಆದರೆ ಪರಸ್ಪರದ ಬದುಕು ಭವಿಷ್ಯ ಯಶಸ್ಸಿನ ಕಲ್ಪನೆಯ ಜ್ಞಾನ, ಉತ್ಸಾಹ, ಪ್ರೀತಿ, ಸಂಕೀರ್ಣ ಸಂಪರ್ಕವನ್ನು ಹೊಂದುವುದು ಮತ್ತು ನಿಮ್ಮ ಅಂತಿಮ ಆಸೆಗಳನ್ನು ಪೂರೈಸುವುದು ಮತ್ತು ನಿಮಗಿಂತ ಕಡಿಮೆ ಅದೃಷ್ಟವಂತರಿಗೆ ಸಹಾಯ ಮಾಡುವುದು. ಇದೇ ಪರಸ್ಪರ. ಇದು ಹನಿಯಲ್ಲ, ಹಳ್ಳಲ್ಲ, ನದಿಯಲ್ಲ, ಸಾಗರ ಸಾಗರ ಸಾಗರ. ಧನ್ಯವಾದಗಳು. ಯಶಸ್ವಿ ಉದ್ಯಮಿಗಳ ಪಟ್ಟಿ. ಮೊದಲಿಗೆ ಶಿವಶಂಕರ್ ಹಂಚೋಳ್ಳಿ ಸರ್, ಸ್ಟೇಜ್ ಮೇಲೆ ಬರಬೇಕು. ಶಿವಶಂಕರ್ ತಿಮ್ಮಲಾಪುರ. ಶಿವಶಂಕರ್ ತಿಮ್ಲಾಪುರ ಅವರು ಸ್ಟೇಜ್ ಮೇಲೆ ಬನ್ನಿ.